ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನಪ್ಪ. ಒಂದು ದಿನದಲ್ಲಿ ಪುನರುತ್ಥಾನ ದಿನದಲ್ಲಿ ನಿನ್ನ ಸನ್ನಿಧಿಗೆ ಬಂದು ಅಪ್ಪ ಸ್ತುತಿಸಿ ಆರಾಧಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿದೆವು. ಸ್ವಲ್ಪ ಸಮಯ ನಾವು ವಾಕ್ಯದಾನಕ್ಕೆ ಹೋಗುವಾಗ ದೇವರಾತ್ಮನೇ ನೀವೇ ಬಂದು ನೀವು ಮಾತನಾಡುವಾಗ ಅಪ್ಪ, ನೀನು ನನ್ನೊಟ್ಟಿಗೆ ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನೀನು ನುಡಿಯುವ ಒಂದೊಂದು ಆಜ್ಞೆಯನ್ನು ನಾವು ಕೈಕೊಂಡು ನಡೆದು ನಿಮ್ಮಿಂದ ಬರುವಂಥ ಆಶೀರ್ವಾದಗಳು ಹೊಂದಿಕೊಳ್ಳುವ ಹಾಗೆ ಸೇರಿ ಬಂದ ನಮ್ಮೆಲ್ಲರೂ ನೀನು ಆಶೀರ್ವದಿಸಿ ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ವಾಕ್ಯಾಂಶ ಹಣ. ಹಣ ಅಂದರೆ ನನಗೂ ನಿಮಗೂ ಪ್ರತಿಯೊಬ್ಬರಿಗೂ ಹಣ ಬೇಕು. ಈಗ ಹುಟ್ಟುವಂಥ ಮಕ್ಕಳು ಕೂಡ ಹಣ ಅಂದರೆ ಅಷ್ಟೇ ಇಷ್ಟ. ಹಾಗಾಗಿ ಇವತ್ತು ಅಂಶ ಹಣ ಮನುಷ್ಯರಿಗೆ ಎಲ್ಲ ಬೇಕು. ನಾವು ಆದಿಕಾಂಡದಲ್ಲಿ ನೋಡ್ತೀವಿ, 2ನೇ ಅಧ್ಯಾಯ 8-9 ವಚನಗಳಲ್ಲಿ ನೋಡ್ತೀವಿ. 8ರಿಂದ 14 ವಚನ ಓದ್ಬಿಡ್ರಿ ಯಾರಾದ್ರೂ ಒಬ್ರು ಗಟ್ಟಿಯಾಗಿ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋರಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಅವಿಲಾ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದೋಲಕ ಧೂಪವು ಗೋಮೇಧಿಕ ರತ್ನವು ಸಿಕ್ಕುತ್ತವೆ. 2ನೆಯ ನದಿಯ ಹೆಸರು ಗೀಹೋನ್. ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. 3ನೆಯ ನದಿಯ ಹೆಸರು ಹಿದ್ದೆಕೇಲ್. ಅದು ಅಶೂರ್ ದೇಶದ ಮುಂದೆ ಹರಿಯುವುದು. 4ನೆಯದು ಯುಫ್ರೆಟಿಸ್ ನದಿ. ಸಾಕಮ್ಮ, ಥ್ಯಾಂಕ್ ಯು. ಇಲ್ಲಿ ನಾವು ನೋಡುವಾಗ ದೇವರು ನಮಗೆ ಎಲ್ಲ ರೀತಿ ಪೈರುಗಳನ್ನ, ಕಾಯಿ ಪಲ್ಯಗಳನ್ನ, ಆಹಾರವನ್ನ ಎಲ್ಲ ಒದಗಿಸಿದ್ದಾನೆ. ಮತ್ತು 10ನೇ ವಚನದಿಂದ 14 ವಚನದಲ್ಲಿ ಆ ಬಂಗಾರ, ಆ ನಿಧಿಗಳನ್ನ ಕೂಡ ಆ ಒಂದು ಇಂತಿಂಥ ಪ್ರದೇಶಗಳಲ್ಲಿ ಇಂತಿಂಥ ವಸ್ತುಗಳು ಸಿಗ್ತದೆ ಅಂತ ಅಲ್ಲಿ ವಿವರಿಸಿದ್ದಾನೆ. 1ನೇ ಅಧ್ಯಾಯ ಕೂಡ 29-30ನೇ ವಚನದಲ್ಲಿ ಕೂಡ ದೇವರು ನಮ್ಗೆಲ್ಲ ರೀತಿಯ ಆಹಾರ, ಮಾಂಸಾಹಾರಗಳು ಮತ್ತು ಸಸ್ಯಾಹಾರಗಳು ಎಲ್ಲವನ್ನ ಒದಗಿಸ್ಕೊಟ್ಟಿದ್ದಾನೆ. ಎಲ್ಲವನ್ನು ಒದಗಿಸ್ಕೊಟ್ಟಿದ್ದಾನೆ. ಹಾಗೆ ನೋಡುವಾಗ ಪ್ರೇರೆ, ದೇವರು ನಮಗೆ ಯಾವ ಕೊರತೆ ಇಲ್ಲದೆ ಒಂದು ಸೃಷ್ಟಿ ಮಾಡಿದ್ದಾನಂದ್ರೆ ಆ ಸೃಷ್ಟಿಯಲ್ಲಿ ಇರುವಂತ ನಾವು ನಮಗೆ ಯಾವ ಕೊರತೆ ಇಲ್ಲದ ಹಾಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಅಂದ್ರೆ ನೋಡ್ರಿ, ನಾವು ಉದಾಹರಣೆಗಾಗಿ ಎಲ್ಲ ಕೊಟ್ಟಿರುವಾಗ ನಮ್ಮಲ್ಲಿ ಅನೇಕರಿಗೆ ಏನಂದ್ರೆ ಒಂದು ಕೊರತೆ ಇದೆ. ಏನ್ ಕೊರತೆ? ಹಣದ ಕೊರತೆ. ನನಗೂ ಇದೆ, ಇಲ್ಲಿರುವಂತ ಎಲ್ಲರಿಗೂ ಕೊರತೆ ಇದೆ, ಹಣದ ಕೊರತೆ. ಯಾಕೆ ಹಣದ ಕೊರತೆ ನಮ್ಗಿದೆ? ದೇವರು ಆದಿಯಲ್ಲೇ ಎಲ್ಲ ಕೊಟ್ಟುಬಿಟ್ಟಿದ್ದಾನೆ. ಎಲ್ಲ ಕೊಟ್ಟಿರುವಾಗ ನಮಗ್ ಕೊರತೆ ಇದೆ ಅಂದ್ರೆ ನಮ್ಮಲ್ಲಿ ಏನೋ ಲೋಪದೋಷಗಳಿದೆ, ನನ್ನಲ್ಲಿ ಏನೋ ಲೋಪದೋಷ ಇದೆ, ಅದಕ್ಕೆ ನನಗೆ ಹಣದ ಕೊರತೆ ಆಗಿದೆ. ನಿಮ್ಮಲ್ಲಿ ಏನೋ ಲೋಪದೋಷವಿದೆ, ಅದಕ್ಕೆ ನಿಮ್ಗೆ ಹಣದ ಕೊರತೆ ಆಗಿದೆ. ಆದ್ರೆ ದೇವರು ಲೋಕದಲ್ಲಿರುವಂತ ನಮ್ಮೆಲ್ಲರಿಗೂ ನಮ್ಗೆ ಏನೇನ್ ಬೇಕೋ ಎಲ್ಲವನ್ನು ಸೃಷ್ಟಿ ಮಾಡಿ ಮೊದಲೇ ಇಟ್ಬಿಟ್ಟಿದ್ದಾನೆ. ಆದ್ರೂ ನಮಗ್ ಕೊರತೆ. ಇವಾಗ ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಒಂದು ಮಾವಿನ ವಾಟೆಯನ್ನು ತೆಗೆದುಕೊಂಡು ಹೋಗಿ ನಾವು ಭೂಮಿಯಲ್ಲಿ ಬಿತ್ತಿದ್ರೆ ಅದು ಎಷ್ಟು ಹಣ್ಣುಗಳು ಕೊಡ್ತಾವೆ? ಒಂದೇ ಒಂದು ವಾಟೆ ಉಳಿದ್ರೆ ಅದು ಬೆಳೆದು ಮರವಾಗದ್ಮೇಲೆ ಸಾವಿರಾರು ಹಣ್ಣುಗಳು ನಮ್ಗೆ ಕೊಡ್ತಾ ಇರ್ತದೆ. ಕೆಲವು ವರ್ಷಗಳು ಅದು ಹಣ್ಣುಗಳು ಕೊಡ್ತಾ ಇರ್ತದೆ. ಅದರಲ್ಲಿ ಶಕ್ತಿ ಕುಂದುವ ತನಕ ಹಣ್ಣುಗಳು ಕೊಡ್ತಾ ಇರ್ತದೆ.
ಹಾಗೆ ಪ್ರಿಯ ನನ್ನ ಸಹೋದರರೇ, ಒಂದು ಮರವನ್ನ ನಾವು ಏನೋ ಇದು ಮಾಡುವಾಗ ಆ ಬೇಕಾದಷ್ಟು ಹಣ್ಣುಗಳು ಕೊಡ್ತಾರೆ. ಹಾಗೆ ನಮ್ಮ ಭಾರತ ಸರ್ಕಾರದಲ್ಲಿ ಕೂಡ ಪ್ರತಿಯೊಂದು ದೇಶಗಳಲ್ಲಿ ಕೂಡ ಆ ದೇಶಕ್ಕೆ ಬೇಕಾದಷ್ಟು ನೋಟುಗಳು ಪ್ರಿಂಟ್ ಮಾಡ್ತಾರೆ, ಹಣನ ಪ್ರಿಂಟ್ ಮಾಡ್ತಾ ಇದ್ದಾರೆ. ನಮ್ಗೆ ಎಷ್ಟು ನಮ್ಮ ದೇಶದ ಜನಸಂಖ್ಯೆಗೆ ಅನುಸಾರವಾಗಿ ನಮ್ಮ ದೇಶದಲ್ಲಿ ಬಂಗಾರ ಎಷ್ಟು ಸಿಗ್ತದೋ ಅದಕ್ಕೆ ಅನುಗುಣವಾಗಿ ನೋಟನ್ನು ಪ್ರಿಂಟ್ ಮಾಡ್ತಾರೆ. ಆ ನೋಟುಗಳು ನಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ? ಕೆಲವ್ರ ಹತ್ರನೇ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ಇವಾಗ ಆ ದುಡ್ಡು ನಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ? ಬೇರೆಯವ್ರ ಹತ್ರ ಹೋಗಿ ಹೋಗಿ ಕೊಳ್ಳೆಗಳು ಆಗ್ತಾ ಇದೆ. ಕಾರಣ ನಮ್ಮ ಹತ್ರ ಬರದೇ ಇರೋದಕ್ಕೆ ಕಾರಣ ನಮ್ಮಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ಏನಂದ್ರೆ ದೇವರಿಗೆ ಕೊಡೋದನ್ನ ನಾವು ಕೊಡ್ತಾ ಇಲ್ಲ. ಈಗ ಅನೇಕ ದೇಶಗಳಲ್ಲಿ ಅವ್ರು ದೊಡ್ಡ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ ಅಂದ್ರೆ ಅವರು ದೇವ್ರಿಗೆ ಧಾರಾಳ ಕೊಡ್ತಾ ಇದ್ದಾರೆ. ಕ್ರೈಸ್ತರಿಗೆ ಅಂತಲ್ಲ, ಎಲ್ಲ ಜಾತಿಗಳಲ್ಲಿ ಎಲ್ಲ ಧರ್ಮಗಳಲ್ಲಿ ಯಾರು ಕೊಡೋದನ್ನು ಕಲಿತಾ ಇದ್ದಾರೋ ಅವರು ಪಡ್ಕೊಳ್ತಾನೆ ಇದ್ದಾರೆ. ಒಂದು ಬೋರ್ವೆಲ್ ಅಲ್ಲಿ ನೋಡ್ರಿ, ನೀರ್ ತೆಗಿತಾ ಇದ್ರೆ ಬರ್ತಾನೆ ಇರ್ತದೆ, ಎಷ್ಟನ್ನ ಬರ್ತಾ ಇರ್ತದೆ. ನೀನ್ ತೆಗಿದೆ 10 ವರ್ಷ ಬಿಟ್ಟು ಅದು ಹಂಗೆ ಇರ್ತದೆ, ಇನ್ನು ಕೊಳ್ತೋಗಿರ್ತದೆ ಏನೋ ನೀರನ್ನ. ಹಾಗೆ ನಾವು ದೇವರಿಗೆ ಕೊಡುವುದನ್ನ ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಆಗ ದೇವರು ನಮಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೇವರು ಒಂದು ವಾಗ್ದಾನ ಮಾಡಿದ್ದಾನೆ ನಮ್ಗೆ. ಏನು ವಾಗ್ದಾನ ಮಾಡಿದ್ದಾನೆ? 10ನೇ ಒಂದು ಭಾಗ ನನಗೆ ಕೊಡ್ರಿ, 10ನೇ ಒಂದು ಭಾಗ ನನಗೆ ಕೊಡ್ರಿ. ಅಂದ್ರೆ ನಿಮಗೆ 10 ರೂಪಾಯಿ ಬಂದ್ರೆ 9 ರೂಪಾಯಿ ನೀವು ಖರ್ಚು ಮಾಡ್ಕೊಳ್ರಿ, 1 ರೂಪಾಯಿ ನನಗೆ ಕೊಡ್ರಿ ಅಂತ ಹೇಳುವಾಗ ಆ 1 ರೂಪಾಯಿ ಕೊಡಕ್ ಕೂಡ ನಾವು ಹಿಂದಕ್ಕೆ ಹೋಗ್ತಾರೆ. 10,000 ಸಂಬಳ ಬಂದಾಗ 9,000 ನಿಂತಾಗೋ, 1,000 ನನಗೆ ಕೊಡು ಅಂತ ದೇವ್ರು ಕೇಳುವಾಗ ಆ 1,000 ಕೂಡ ನಾವು ದೇವ್ರಿಗೆ ಕೊಡ್ತಾ ಇಲ್ಲ. ಒಂದೂರಲ್ಲಿ ಒಬ್ಬ ಸಣ್ಣ ವ್ಯಾಪಾರಿ, ಆತನು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದ. ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಇರ್ತೀಯ, ಏನೋ ಒಂದು ಕೆಲಸ ಮಾಡಂದ್ರೆ, ಸ್ವಾಮಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳುವಾಗ, ಸರಿ ನಾನು ಸ್ವಲ್ಪ ಹಣ ಕೊಡ್ತೀನಿ, ನೀನು ವ್ಯಾಪಾರ ಮಾಡಿ, ಹಗಲೆಲ್ಲ ವ್ಯಾಪಾರ ಮಾಡು, ಸಾಯಂಕಾಲ ನನಗೆ ತಂದು ಕೊಡ್ಬಿಡ್ಬೇಕು ಅಂತ ಹೇಳುವಾಗ, ಸರಿ ಆಯ್ತು ಸ್ವಾಮಿ ಅಂತೇಳಿ ಹೋಗಿ ಆ ವ್ಯಾಪಾರ ಮಾಡಿ ಫಸ್ಟ್ 5 ರೂಪಾಯಿ ಬಂಡವಾಳ ಹಾಕಿದ್ನಂತೆ. 5.5 ರೂಪಾಯಿ ಬಂತಂತೆ, 50 ಪೈಸಾ ಲಾಭ ಬಂದಿದೆ. ಮತ್ತೆ ಮಾರನೇ ದಿವಸ ಹೋದ, 5 ರೂಪಾಯಿ ಕೊಟ್ಬಿಟ್ಟ, 50 ಪೈಸಾ ತಾನಿಟ್ಕೊಂಡ. ಮಾರನೇ ದಿವಸ ಹೋದ, ಮತ್ತೆ 10 ರೂಪಾಯಿ ಇಸ್ಕೊಂಡ. ಯಾಕಂದ್ರೆ 5 ರೂಪಾಯಿ ವಾಪಸ್ ಕೊಟ್ಬಿಟ್ನಲ್ಲ, ಅದಕ್ಕೆ ನಂಬಿಕೆ ಬಂತು. ಮಾರನೇ ದಿವಸ 10 ರೂಪಾಯಿ ಕೊಟ್ನ, 10 ರೂಪಾಯಿ ಬಂಡವಾಳ ಹಾಕದ, 10 ರೂಪಾಯಿ ಲಾಭ, 1 ರೂಪಾಯಿ ಲಾಭ ಬಂತು. ಈಗ ನಮ್ಮ ಜಕಣ್ ಚೆನ್ನಾಗಿ ಗೊತ್ತು, ಪೆಪ್ಸಿಗಳು ಎಲ್ಲ ಮಾಡ್ತಾರೆ, ಅಂಗಡಿ ಹಾಕೋರು, ನಾವು ಅಂಗಡಿ ಎಲ್ಲ ಮಾಡಿದ್ದೀವಿ, ವ್ಯಾಪಾರ ಮಾಡಿದ್ದೀನಿ, ನನಗೆ ಗೊತ್ತು. ಒಂದು ಬಂಡವಾಳ ಇಷ್ಟು ಹಾಕಿದ್ರೆ ಇಷ್ಟು ಲಾಭ ಅಂತ ನಮ್ಗಿರ್ತದೆ. ಹಾಗೆ ಈ ಆತನು ಮಾಡ್ತಾ ಮಾಡ್ತಾ ಚರ್ಚ್ಗೆ ಹೋಗೋ, ದೇವರ ಒಂದು ಭಯಭಕ್ತಿಯಲ್ಲಿದ್ದು ದೇವ್ರು ಕೊಡ್ತಾ ಬಂದಂತೆ. ಪ್ರಾರ್ಥನೆ ಮಾಡಿದೆ, ಇದೇ ನನ್ನ ಹಾಗೆ ವಾಕ್ಯ ಕೇಳಿ ದೇವರಿಗೆ ದಶಮ ಕೊಡೋಕೆ ಸ್ಟಾರ್ಟ್ ಮಾಡಿದಂತೆ. 10 ರೂಪಾಯಿ, ಇನ್ನು ನನಗೆ 1 ರೂಪಾಯಿ ಲಾಭ ಬಂದಿದೆ, 10 ಪೈಸಾ ದೇವ್ರದು ಅಂತೇಳಿ ದೇವರು ಕೊಡೋಕೆ ಸ್ಟಾರ್ಟ್ ಮಾಡಿದಂತೆ. ಹಾಗೆ ಮಾಡ್ತಾ 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 5 ರೂಪಾಯಿಂದ ಪ್ರಾರಂಭ ಮಾಡಿದವನು ದಿನಕ್ಕೆ 1000 ಗಟ್ಟಲೆ ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದಂತೆ. ಹಾಗೆ ಹೋಗ್ತಾ ಹೋಗ್ತಾ ತಿಂಗಳಿಗೊಂದು ಸಾರಿ ದಶಮ ಭಾಗ ಕೊಡೋ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಸಿಕ್ಕಿ ಕೆಲಸದಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಂತೆ. ಫಸ್ಟು 500 ರೂಪಾಯಿ ತಿಂಗಳಿಗೆ ಕಾಣಿಕೆ ಕೊಟ್ಟು ಸ್ಟಾರ್ಟ್ ಮಾಡಿದಂತೆ. ದೇವರು ಅವನ ಕೆಲಸದಿಂದ ಅಭಿವೃದ್ಧಿ ಪಡಿಸಿ ಮತ್ತೆ ಇನ್ನೂ ಪ್ರಮೋಷನ್ ಕೊಟ್ಟು 10,000 ಸಂಬಳ ಕೊಡೋಂಗೆ. ಅವಾಗ 1,000 ರೂಪಾಯಿ ಅವನು ದೇವ್ರಿಗೆ ಕೊಡ್ತಾ ಬರ್ತಾನೆ. ಹಾಗೆ ಅವನು ದೇವರು ಅವನ ಜ್ಞಾನ ಕೊಟ್ಟು ಆ ಕೆಲಸದಲ್ಲಿ ಕೊನೆಗೆ ಹೋಗ್ತಾ ಹೋಗ್ತಾ ತಿಂಗಳಿಗೆ 5,000 ಕೊಡೋ, ದಶಮ ಭಾಗ ಕೊಡೋ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಿದಂತೆ. ಆಗ ಧಾರಾಳವಾಗಿ ಕೊಡ್ತಾ ಇದ್ದಂತೆ. 10,000, 50,000 ಏನೋ ತಿಂಗಳಿಗೆ ದೇವರಿಗೆ ದಶಮ ಭಾಗ ಕೊಡೋದು. ಆ ರೀತಿಯಲ್ಲಿ ದೇವರು ಆತನನ್ನು ಆಶೀರ್ವಾದ ಮಾಡಿದಂತೆ. ಆಮೇಲೆ 1,00,000 ಕೊಡೋಕೆ ತಿಂಗಳಿಗೆ
ಖಂಡಿತ ಹಾಗೆ ಮಾಡ್ತಾ ಬರ್ತಾ ಬರ್ತಾ ಕೊನೆಗೊಂದು ಸಾರಿ ಏನಾಗೋಯ್ತು ಅಂದ್ರೆ ₹1,00,000 ಅನ್ಯಾಯವಾಗಿ ನಾನು ದೇವ್ರಿಗೆ ಕೊಡ್ಬೇಕ, ಪಾಸ್ಟರ್ ಕೊಡ್ಬೇಕ ₹1,00,000 ನಾನು ಯಾಕೆ ಕೊಡ್ಬೇಕು, ನಾನು ಕಷ್ಟಪಟ್ಟಿದ್ದಲ್ವೇ ಅಂತೇಳಿ ಆತನ ಮನಸ್ಸಲ್ಲಿ ಬಂದು ಅಯ್ಯ ಹೋಗಿ ಪಾಸ್ಟರ್ಗೆ ಹೇಳಿದಂತ, ಅಯ್ಯ ಯಾಕೋ ನನ್ಗೆ ಇಷ್ಟು ಹಣ ಕೊಡಕ್ಕೆ ನನ್ಗೆ ಮನಸ್ಸಾಗ್ತಾ ಇಲ್ಲ, ನಾನು ಕಡಿಮೆ ಕೊಡೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಯ್ಯ ಅಂತ. ದೇವರೇ ಇದನ್ನ ಕಡಿಮೆ ಕೊಡ್ಬೇಕಂತ ದರ್ಶನ ಮಾಡುವಾಗ ಹಾಗೆ ನೀನು ಆಶೀರ್ವಾದ ಮಾಡುವಂತ ಪ್ರಾರ್ಥನೆ ಮಾಡಿದಂತೆ. ಹೋದ ತಿಂಗಳೇ 1,00,000 ಕೊಡೋನು 50,000 ಕೆಡ್ಬೇಕು. ಅಲ್ಲಿಗೆ 1,00,000 ಅವನು ದಶಮ ಭಾಗ ಕೊಡ್ತಾನಂದ್ರೆ ನೀವು ಊಹೆ ಮಾಡ್ರಿ ಅವನಿಗೆ ಲಾಭ ಎಷ್ಟು ಬಂದಿರುತ್ತೆ. 10,00,000 ಬಂದಿರುತ್ತೆ ತಿಂಗಳಿಗೆ. 10,00,000 ಲಾಭ ಬಂದಾಗ 1,00,000 ಕೊಡ್ತಾ ಇರೋದು. ಯಾವಾಗ ಕಡಿಮೆ ಮಾಡ್ಬೇಕು ಅಂತ ಅವನ ಮನಸ್ಸಲ್ಲಿ ಬಂತು 5,00,000 ಇಳಿಸ್ಬಿಟ್ನಂತೆ ಒಂದೇ ತಿಂಗಳಲ್ಲಿ ದೇವರು. ಆಮೇಲೆ 1,00,000 ಇಳಿದ್ಬಿಟ್ನಂತೆ, ಇಳಿದೋಗ್ಬಿಟ್ನಂತೆ ಮತ್ತೆ ಯಥಾಸ್ಥಿತಿ. ಆಗ ನನ್ನಲ್ಲಿ ತಪ್ಪು ಏನು ಅಂತ ಮತ್ತೆ ಬಂದು ಪಾಸ್ಟರ್ ಹತ್ರ ಕೇಳುವಾಗ, ನೀನ್ ಹೇಳ್ದಂಗೆ ನಾನು ಮಾಡ್ದಪ್ಪ, ನೀನ್ ಕಡಿಮೆ ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡೋದು, ಕಡಿಮೆ ಕೊಡೋ ರೀತಿ ಆಶೀರ್ವಾದ ಮಾಡೋದು ಪ್ರಾರ್ಥನೆ ಮಾಡಿದ. ದೇವ್ರು ನೀನ್ ಕಡಿಮೆ ಕೊಡೋ ರೀತಿಯಲ್ಲಿ ಮಾಡಿದ್, ನಾನೇನ್ ಮಾಡಿ ನೀನು ಕೊಡೋದನ್ನ 1,00,000 10 ತಿಂಗಳಿಗೆ ನಿನ್ 10,00,000 ಲಾಭ ಕೊಡುವಾಗ 1,00,000 ಕೊಡಕ್ಕೆ ನಿನ್ ಬಾಧೆ ಆಗ್ತಾ ಇತ್ತಲ್ಲ. ಅದಕ್ಕೆ ದೇವ್ರು ನಿನ್ನ ಬಿಸಿನೆಸ್ ನಿನ್ ಕೆಲಸ ಎಲ್ಲ ಕಡಿಮೆ ಮಾಡಿಬಿಟ್ಟ. ಅದಕ್ಕೆ ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರಿಗೆ ಕೊಡುವುದನ್ನ ನಾವು ಕಲಿಬೇಕು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳ್ತದ ನೋಡ್ರಿ, 10ನೇ ಅಧ್ಯಾಯ 42ನೇ ವಚನ ಏನ್ ಹೇಳುತ್ತೆ? ಮತ್ತಾಯನ ಬರೆದ 10:42 ಅಲ್ಲಿ ಹುಡುಗನ್ನ ತೋರಿಸ್ತಾ ನೋಡ್ರಿ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವನ್ನು ಅವರಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಯಾರು ಹೇಳಿದ ಮಾತಿದು? ಯಾರು ಹೇಳುವಂತ ಮಾತಿದು? ಸ್ವತಃ ಯೇಸು ಕ್ರಿಸ್ತನೇ ಹೇಳುವಂತ ಮಾತು. ಯೇಸುವೆ ಹೇಳುವಂತ ಮಾತು ಏನು? ಈ ಚಿಕ್ಕವರಲ್ಲಿ ನೋಡಿ, ಇಲ್ಲಿ ಚಿಕ್ಕವರು ಇದ್ದಾರಲ್ಲ, ಈ ಚಿಕ್ಕವರು ಯೇಸು ಸ್ವಾಮಿನ ಕಂಡುಕೊಂಡಿದ್ದಾರೆ. ಈ ಚಿಕ್ಕವರಲ್ಲಿ ಯಾರಾದ್ರೂ ನಿಮ್ ಮನೆಗೆ ಬಂದಾಗ ಅವನಿಗೊಂದು ಚೆಂಬು ತಣ್ಣೀರು ಕೊಟ್ರೆ ಅದು ಪ್ರತಿಫಲ ಕೊಡ್ತೀನಿ ಅಂತ. ಅದು ಯೇಸುವಿನ ಮಕ್ಕಳು, ಯೇಸುವಿನ ಶಿಷ್ಯನು ಅಂದ್ರೆ ಯೇಸುವಿನ ಸೇವಕನು ಎಂಬುದಾಗಿ, ಸೇವಕನಾಗ್ಲಿ ಒಂದು ಚಿಕ್ಕವನಾಗ್ಲಿ ನೀನು ಮನೆಗೆ ಸೇರಿಸ್ಕೊಂಡ್ರೆ ಅವನಿಗೆ ಒಂದು ಚೆಂಬು ನೀರು ಕೊಟ್ರೆ ಅದಕ್ಕೇನು ಮಿಕ್ಸ್ ಆಗಿರಲ್ಲ, ಬರೀ ನೀರಷ್ಟೇ. ಆ ನೀರು ಕೊಟ್ರೆ ಪ್ರತಿಫಲ ನೀನು ಕೊಡ್ತೀನಂದವಾಗ, ಒಂದು ವೇಳೆ ನಿಮ್ ಮನೆಗೆ ಬಂದ ಒಂದು ಕಾಫಿ ಕೊಟ್ರೆ ಅಂದ್ಕೊಳ್ಳಿ, ಕಾಫಿಗೆ ಏನೇನು ಮಿಕ್ಸ್ ಆಗಿರುತ್ತೆ? ಹಾಲು, ಸಕ್ಕರೆ, ಕಾಫಿ ಪುಡಿ, ನೀರು 4 ಮಿಕ್ಸ್ ಆಗಿರುತ್ತೆ. 4 ಆಶೀರ್ವಾದ ನಿಮ್ಗೆ ಸಿಗ್ತದೆ. ಒಂದು ಊಟ ಕೊಟ್ರೆ ಊಟಕ್ಕೆ ಎಷ್ಟು ಐಟಮ್ಗಳು, ಸಾರಿಗೆ ಎಷ್ಟು ಪದಾರ್ಥಗಳು ಮಿಕ್ಸ್ ಆಗಿರುತ್ತೆ, ಎಲ್ಲ ರೀತಿಯ ಆಶೀರ್ವಾದ. ಅದೇ ಒಂದು ಸೇವಕನಿಗೆ ಒಂದಿಷ್ಟು ಅಂತ ಕಾಣಿಕೆ, ದೇವರದ್ದು ಭಾಗ, ಆ ಪ್ರೀತಿಯಿಂದ ನೀವು ದೇವ್ರಿಗೆ ಕೊಡುವಾಗ ಆ ಒಂದು ಕಾಣಿಕೆ ಕೊಡುವಾಗ ಆ ಕಾಣಿಕೆ ತಗೊಂಡೋಗಿ ಆ ಪಾಸ್ಟ್ರು ಆ ಒಂದು 2, 3 ಜನ 4 ಜನ ಕುಟುಂಬದಲ್ಲಿ ಒಂದು ಕುಟುಂಬವಾಗಿ 1 kg ಚಿಕನ್ ತಂದು ಅದನ್ನ ಒಳ್ಳೆ ಅಡಿಗೆ ಮಾಡಿ ತಿನ್ನುವಾಗ ಎಲ್ಲರೂ ದೇವರೇ ಈ ಕೊಟ್ಟಂತ ಕೈಗಳನ್ನು ಆಶೀರ್ವದಿಸು ಅಂತ ಹೇಳುವಾಗ ಆ ಮನೆಯಲ್ಲಿ 4 ಜನ ಇದ್ರು, 4 ಜನ ಪ್ರಾರ್ಥನೆ ನಿಮ್ಗಾಗುತ್ತೆ. ಯಾಕೆ ದೇವರ ಆಶೀರ್ವಾದ ಮಾಡಲ್ಲ? ಖಂಡಿತ ಆಶೀರ್ವಾದ ಮಾಡ್ತಾನೆ. ದೇವರಿಗೆ ಕೊಡೋದನ್ನ ನಾವು ಯಾವಾಗ ಕಲಿತೀವೋ ಆವಾಗ ನಮ್ಮ ಕೊರತೆ. ನಾನು ಇವತ್ತು ಈ ಮಟ್ಟಿಗೆ ಬರ್ಬೇಕಾದ್ರೆ ನಿಮ್ಮ ಹಾಗೆ 20 ವರ್ಷಗಳ ಕಾಲ ಹಾಗೆ ಕುತ್ಕೊಂಡಿದ್ದವನು, ಒಬ್ಬ ವಿಶ್ವಾಸಾಗಿ 20 ವರ್ಷ ಕುತ್ಕೊಂಡಿರೋ ನಾನು. ಸೇವಕರು ಯಾವಾಗ ನಮಗೆ ಕೊಡುವುದನ್ನ ಅವ್ರು ಕಲಿಸ್ತಾ ಬಂದ್ರು, ಆ ಸೇವಕರು ಪ್ರೀತಿಸುವಂತ ಒಂದು ವಾಕ್ಯಗಳು ಅವ್ರು ಬೋಧನೆ ಮಾಡಿ ಆ ವಾಗ್ದಾನಗಳು ನಾವು ಕೈಕೊಂಡು ನಡೆಯುವಾಗ, ನಮ್ಮ ಮನೆಯಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ಇಟ್ಕೊಂಡ್ರೆ, ಒಂದು ಪ್ರಾರ್ಥನೆ ಇಟ್ಕೊಂಡ್ರೆ ಪಾಸ್ಟರ್ ಮಾತ್ರ ಬರ್ತಾ ಇದ್ರು. ಪಾಸ್ಟರ್ ಮನೆಯಲ್ಲಿ ಪಾಸ್ಟರ್ ಅಮ್ಮ ಇಲ್ಲ 1-2 ಮಕ್ಳು ಇರ್ತಾ ಇದ್ರು. ಅದಕ್ಕೆ ನಮಗೆ 3 ಜನ ಪಾಸ್ಟರ್ ಬರ್ತಾ ಇದ್ರು. ನಮ್ಮ ಮನೇಲಿ 3 ಟಿಫಿನ್ ಬಾಕ್ಸ್ ಇಟ್ಟಿದ್ವಿ.
ಅಡಿಗೆ ಮಾಡಿ ಅವ್ರು ತಿಂದಾದ್ಮೇಲೆ ಆ ಮಕ್ಕಳಿಗೂ ಮಿಸಸ್ ಕೂಡ ಪಾರ್ಸಲ್ ಮಾಡಿ ಕಳಿಸ್ತಾ ಇದ್ವಿ. ಅವ್ರು ಚೆನ್ನಾಗಿ ತಿಂದು 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 ನಮ್ಮನ್ನು ಚೆನ್ನಾಗಿ ಆಶೀರ್ವಾದ ಮಾಡಿಬಿಟ್ರು. ಅಲ್ಲಿರೋರು ಇಲ್ಲಿಗೆ ಬಂದ್ಬಿಟ್ಟು ನಾನು ಆ ತರ ಕೊನೆಯಲ್ಲಿ ಬಾಗಿಲ ಹತ್ರ ಕುತ್ಕೊಳ್ತಾ ಇದ್ದೆ. ಆ ಕೊನೆಯಲ್ಲಿ ಕುತ್ಕೊಳ್ಳೋನ ಫ್ರಂಟ್ ತಂದಿಟ್ಟಿದ್ದಾನೆ. ಯಾಕೆ? ಸೇವಕರು ಹೇಳಿದ ಮಾತನ್ನ ಪಾಲಿಸಿದ್ರಿಂದ, ಆ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆದಿದ್ದರಿಂದ ಇವತ್ತು ದೇವರು ಹಿಂದೆ ಕುತ್ಕೊಂಡಿರೋಂಥ ಮುಂದೆ ತಂದು ಇನ್ನೊಬ್ರಿಗೆ ಬೋಧಿಸುವ ರೀತಿಯಲ್ಲಿ ದೇವರು ನಮ್ಗೆ ಸಹಾಯ ಮಾಡಿದ್ದಾನೆ. ಹಾಗೆ ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರಿಗೆ ಒಂದು ಯೇಸುವಿನ ಶಿಷ್ಯನೆಂದು ಒಂದು ಚೆಂಬು ತಣ್ಣೀರು ಕೊಟ್ರೆ ಅದು ಪ್ರತಿಫಲ ನಿಮ್ಗೆ ತಪ್ಪದ ಇರ್ತದೆ ಅಂತ ಹೇಳಿದ ದೇವರು ಖಂಡಿತ ಅದನ್ನ ಕೊಟ್ಟೇ ಕೊಡ್ತಾನೆ. ಅದು ವಿಶ್ವಾಸಿಗಳು ಮಾತ್ರ ಅಲ್ಲ, ಸೇವಕರಾದಂತ ನಾವು ಕೂಡ ನಮ್ಮದರಲ್ಲಿ ಕೂಡ ದಶಮ ಭಾಗ ನಾವು ಕೊಡಬೇಕು. ನಮ್ಗೆ ಇವಾಗ ಏನ್ ಕಾಣಿಕೆ ಬರ್ತದ್ದು ಸೇವೆಗಾಗಿ, ಆ ಸೇವೆಗೆಯಲ್ಲಿ ದೇವರು ನಮ್ಗೆ ಏನ್ ಕೊಟ್ಟಾರ ಅದನ್ನ ಆ ದಶಮ ಭಾಗ ನಾನು ತೆಗೆದು ಪಕ್ಕ ಇಡ್ತೀನಿ. 1,000 ರೂಪಾಯಿ ಬಂದಿದ್ರೆ ಅದರಲ್ಲಿ 100 ರೂಪಾಯಿ ನಾನು ತೆಗೆದು ಪಕ್ಕ ಇಟ್ಟಿರ್ತೀನಿ. ಬೇಕಾದ್ರೆ ಕೀ ಕೊಡ್ತೀನಿ, ಹೋಗಿ ಮನೇಲಿ ನೋಡ್ಕೊಳ್ರಿ. ಅದಕ್ಕಾಗಿ ಒಂದು ಬಾಕ್ಸ್ ಇಟ್ಟಿರ್ತೀನಿ. ಆ ಬಾಕ್ಸ್ ಅಲ್ಲಿ ಅದನ್ನ ಹಾಕಿ ಅದು ಸೇವೆಗಾಗಿ ಉಪಯೋಗಿಸಲ್ಪಡ್ತದೆ. ಇಲ್ಲ ಯಾರಾದ್ರೂ ಬೇರೆ ಸೇವಕರು ಬಂದಾಗ, ಕಷ್ಟ ಅಂತ ಬಂದಾಗ ಅದನ್ನು ತೆಗೆದು ಅವ್ರಿಗೆ ಕೊಟ್ಟು ಬಿಡ್ತೀವಿ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ದೇವರ ವಿಶ್ವಾಸಿಗಳಾದಂತ ಎಲ್ಲರೂ ಕೊಡ್ಬೇಕು, ಸೇವಕರು ಕೂಡ ದೇವ್ರಿಗೆ ಕೊಡ್ಬೇಕು. ಸೇವಕರು ಕೂಡ ದೇವ್ರಿಗೆ ತಮ್ಗೆ ಬಂದಂತ ಆದಾಯದಲ್ಲಿ ಕೊಡಬೇಕು. ನಾವು ನೋಡ್ತೀವಿ ಪೂರ್ವಕಾಲ ಅಂತ, 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ 14ನೇ ವಚನ ನೋಡುವಾಗ, 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 14ನೇ ವಚನ ಏನ್ ಹೇಳುತ್ತೆ? ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದಂತೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಯನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು. ಒಬ್ಬ ಅರಸನು ದಾವೀದನು ಆತನು ಹೇಳ್ತಾ ಇದ್ದ, ನಾನಾಗಲಿ ನನ್ನ ಪ್ರಜೆಗಳು ಎಷ್ಟರವರು. ನಿನಗೆ ಸೇವೆಗೆ ಅಂದ್ರೆ ದೇವಾಲಯ ಕಟ್ಟಬೇಕು ಅಂತ ಒಂದು ಆಲೋಚನೆ ಮಾಡುವಾಗ ಆತನು ಪ್ರಕಟಣೆ ಮಾಡ್ತಾನೆ. ಪ್ರಕಟಣೆ ಮಾಡುವಾಗ ಅಲ್ಲಿ ಏನಾಗುತ್ತಂದ್ರೆ ಧಾರಾಳವಾಗಿ ಸಮೃದ್ಧಿಯಾಗಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳೆಲ್ಲ ತಂದು ಕೊಡ್ತಾರೆ ದೇವರ ಆಲಯ ಕಟ್ಟೋದಕ್ಕಾಗಿ, ದೇವರ ಸನ್ನಿಧಿಗಾಗಿ. ಅದಕ್ಕೆ ದಾವೀದನು ಹೇಳ್ತಾನೆ, ಅಯ್ಯ ಇದೆಲ್ಲ ಕೊಡೋದಕ್ಕೆ ನಾನಾಗ್ಲಿ ನನ್ನ ರಾಜ್ಯದವರಾಗ್ಲಿ ಎಷ್ಟರವರು. ನಾವು ಕಷ್ಟಪಟ್ಟು ದುಡಿಬೇಕಾದ್ರೆ, ಸಂಪಾದನೆ ಮಾಡ್ಬೇಕಾದ್ರೆ ನೀನು ಕೊಟ್ಟಂತ ಜ್ಞಾನ, ನೀನು ಕೊಟ್ಟಂತ ಆರೋಗ್ಯ, ನೀನು ಕೊಟ್ಟಂತ ಶಕ್ತಿ ಬಲದಿಂದ ನಾವು ಸಂಪಾದನೆ ಮಾಡಿದ್ವಿ. ಒಂದು ವೇಳೆ ತಲೆನೋದ್ರೆ ಕೆಲ್ಸಕ್ಕೆ ಹೋಗ್ತೀವ? ನೆಗಡಿ ಜೋರಾಗಿ ಇಟ್ಕೊಂಡ್ರೆ ಕೆಲ್ಸಕ್ಕೆ ಹೋಗ್ತೀವ? ಒಂದು ತಲೆನೋವು ಹೋದ್ರೆ ಬಂದ್ರೆ ಕೆಲ್ಸಕ್ಕೆ ಹೋಗಲ್ಲ. ಅವತ್ತು ಎಷ್ಟು ಲಾಸ್ ಆಗುತ್ತೆ? ಒಂದು ಕೂಲಿಗೆ ಹೋದ್ರೆ 1,000 ರೂಪಾಯಿ ಕೊಡ್ತಾರೆ ಅಂದ್ಕೊಡ್ರಿ. ಒಂದು ದಿವಸ ನೆಗಡಿ ಅಂತ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ 1,000 ರೂಪಾಯಿ ಲಾಸು. ಹಾಸ್ಪಿಟ್ಲ್ಗೆ ಹೋದ್ರೆ ನೆಗಡಿ ಕೂಡ ಟೆಸ್ಟ್ ಮಾಡಿಸ್ತಾರೆ. ಇವಾಗ ಬ್ಲಡ್ ಟೆಸ್ಟ್ ಮಾಡು, ಸ್ಕ್ಯಾನ್ ಮಾಡು, ಅದೇನಾದ್ರೂ ಒಳಗೆ ಅಲರ್ಜಿ ಆಗಿದೆನೋ ಅದಕ್ಕೆ 1,000-2,000 ಬಿಲ್ ಮಾಡ್ತಾರೆ. ನೋಡ್ರಿ, ಒಂದು ನೆಗಡಿ ಬಂದ್ರೆ 2-3 ಸಾವಿರ ಕಳ್ಕೊಂಡ್ಬಿಡ್ತೀವಿ ಒಂದು ದಿವಸಕ್ಕೆ ನಾವು ಹಾಸ್ಪಿಟ್ಲ್ಗೆ ಹೋದ್ರೆ. ಅದು ಇವತ್ತು ದಿನ ಕೂಲಿ ಎಲ್ಲ ಅದೇ ಎಲ್ಲ ಆರೋಗ್ಯ ಕೊಟ್ಟಿದ್ದಕ್ಕೆ ಆತನ ಹೇಳ್ತಾ ಇದ್ದೇನೆ, ನಾವೆಷ್ಟರವರು. ನೀನು ಶಕ್ತಿ ಸಮರ್ಪಿಸಲು ಶಕ್ತಿ ಹೊಂದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟಿದ್ದನ್ನೇ ನೀನು ಕೊಟ್ಟೆವು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ದೇವರು ಕೊಟ್ಟಿದ್ದರಲ್ಲಿ ದೇವರ ಭಾಗ ಏನಿದೆಯೋ ಅದನ್ನ ದೇವ್ರು ಕೊಟ್ಟು ಬಿಡಬೇಕು. ಯಾವಾಗ ಅದನ್ನು ಕೊಡೋದನ್ನ ನಾವು ಕಲಿತೀವೋ, ಅದನ್ನು ಯಾವಾಗ ರೂಢಿಯಾಗಿ ನಾವು ತೀರ್ಮಾನ ತಗೊಳ್ತೀವೋ ಆವತ್ತಿನಿಂದ ದೇವರ ಆಶೀರ್ವಾದ ಮಾಡ್ತಾರೆ. ನಾನು ತರಕಾರಿ ವ್ಯಾಪಾರ ಮಾಡುವಾಗ ಬೆಳಿಗ್ಗೆನೆ ಹೋಗ್ಬಿಡ್ತಾ ಇದ್ದೆ. 5 ಗಂಟೆಗೆ ಬಂಡಿ ತಗೊಂಡು ತಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರೋದು, ಚರ್ಚ್ ಹತ್ರ ನಿಲ್ಸೋದು, ಮತ್ತೆ ಆ ಚರ್ಚ್ ಮುಗಿಸ್ಕೊಳ್ಳೋದು, ಮತ್ತೆ ಹಾಗೆ ಹೋಗೋದು ವ್ಯಾಪಾರಕ್ಕೆ. ನಮ್ಮ ಪಾಸ್ಟ್ ಹೇಳಿದ್ರು,
ಏನಂತ ಹೇಳಿದ್ರೆ ಭಾನುವಾರ ವ್ಯಾಪಾರನೇ ಮಾಡಬೇಡ. ಅಯ್ಯ ಹಸಿ ತರಕಾರಿಯ ಒಣಗೋಗುತ್ತಯ್ಯ, ಬಿಸಿಲು ಕಾಲಯ್ಯ ಒಣಗೋಗುತ್ತೆ. ಇಲ್ಲ, ಅದು ಒಣಗೋಗ್ಲಿ. ಒಂದು 3 ವಾರ, ಒಂದು 4 ವಾರ ಮನೆ ಹತ್ರ ಬಂಡಿ ಕಟ್ಬಿಡು. ಚರ್ಚ್ ಹತ್ರ ಕೂಡ ತಗೊಂಡು ಬರಬೇಡ. ಅವತ್ತು ವ್ಯಾಪಾರನೇ ಮಾಡಬೇಡ, ಪರೀಕ್ಷೆ ಮಾಡಿ ನೋಡು ಅಂತ ಹೇಳಿ. ಸರಿ ದೇವರೇ, ನಿನ್ನ ಚಿತ್ತ ಏನಿದೆಯೋ ಹಾಗಾಗಲ್ಲ ಅಂತೇಳಿ ಸ್ವಲ್ಪ ಅಂಗಡಿಗಳಿಗೆ, ಹೋಟೆಲ್ಸ್ಗೆಲ್ಲ ಪರ್ಮಿಟ್ ಇತ್ತು. 9 ಗಂಟೆ ಒಳಗಡೆ ಆ ಹೋಟ್ಲ್ಗಳಿಗೆಲ್ಲ ಹಾಕೊಂಡು ಬಂದ್ಬಿಟ್ಟು ಮನೆ ಹತ್ರ ಬಂಡಿ ಕಟ್ಬಿಟ್ಟು, ಎಷ್ಟು ಬಿಸಿಲತ್ತು, ಚಪ್ಪರ ನೇರಳು ಏನೂ ಇರಲಿಲ್ಲ, ಕಟ್ಬಿಟ್ಟು ಪೇಪರ್ ಹಾಕಿ ಕಟ್ಬಿಟ್ಟು ಹೊರಟೋಗ್ಬಿಡ್ತಾ ಇದ್ವಿ. ಹೋದ್ವಿ, ಚರ್ಚ್ಗೆ ಹೋಗ್ತಾ ಇದ್ವಿ. ಚರ್ಚ್ ಮುಗಿಸ್ಕೊಂಡು ಬಂದು ಮಟನ್ ಚಿಕನ್ ಏನೋ ತಂದು ಚೆನ್ನಾಗಿ ತಿಂದು ಆರಾಮ್ ಬಂದ್ಬಿಡ್ತಾ ಇದ್ವಿ. ಏನಾದ್ರೂ ಹೋಗಂತೆ. 1-2-3 ವಾರ ಆದ ನಂತರ ನಾನು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರಕ್ಕೆ ಮಾರ್ಕೆಟ್ ಇರ್ತಾ ಇದ್ದೆ. 3 ದಿವಸಕ್ಕಾಗೋಷ್ಟು ತರಕಾರಿ ತಗೊಳ್ತಾ ಇದ್ದೆ. ಯಾವಾಗ ದೇವರ ಸಮಯ ದೇವ್ರು ಕೊಟ್ಬಿಟ್ನೋ, ಪ್ರಿಯ ನನ್ನ ಸಹೋದರ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ಶನಿವಾರನೇ ಖಾಲಿಯಾಗಿ ಹೋಗ್ತಾ ಇದ್ದೆ ನನ್ನ ತರಕಾರಿ ಎಲ್ಲ. 4 ದಿವಸಗಳಿಗೆ ನಾನು ಕಾಯ್ಕೊಂಡಿದ್ದು. ಕೊನೇ ಒಂದು ಮನೆ, ಸಿನಿಮಾ ಡೈರೆಕ್ಟರ್ ಒಂದು ಮನೆ, ಅವ್ರು ಬ್ರಾಹ್ಮಿನ್ಸು, 5-5 ಕೆಜಿ ಆಗ್ಲಿ 3 ಮನೆಗೆ ತರಕಾರಿ ಅಂತೇಳಿ, ನೀನು ಒಳ್ಳೆ ಫ್ರೆಶ್ ತರಕಾರಿ ತರ್ತೀಯಪ್ಪ, ತರಕಾರಿಯಪ್ಪ, ನಾನು ಯಾರ ಹತ್ರ ತಗೊಳ್ಳಲ್ಲ, ನಿನ್ನಂಗೆ ಕಾಯ್ಕೊಂಡಿರ್ತೀನಿ. ಅವ್ರ ಮನೆಗೆ ಶನಿವಾರ ರಾತ್ರಿ 9 ಗಂಟೆಗೆ ಹೋಗ್ತಾ ಇದ್ದೆ. ಆ ಬೀದಿಗೆ ಬರ್ಬೇಕಂದ್ರೆ ಕಾಯ್ಕೊಂಡಿರ್ತಾ ಇದ್ರು. ನಾನು ಸ್ವಾಯ್ಸ್ ಕೇಳಿದ್ರೆ ಆಚೆ ಬರ್ತಾ ಇದ್ರು. 5-5 ಕೆಜಿ ಇಲ್ಲ, 10 ವೆರೈಟಿ ಇರ್ಲಿ ಬಿಡು, 10 ವೆರೈಟಿ 5-5 ಕೆಜಿ ಆಗ್ಲಿ ಎತ್ಕೊಂಡ್ ಬಿಡ್ತಾ ಇದ್ರು. ಅವ್ರ ಮನೆ ಹತ್ರ ಬಂದು ಕೆಲವು ಚೀಲಗಳ ಅವ್ರ ಮುಂದೆನೆ ಸುರಿತಾ ಇದೆ. ಎಲ್ಲ 3 ಮನೆಗೆ ಆಗ್ಬಿಡ್ತಾ ಅಂತ ತೂಕ ಹಾಕೊಂಡ್ ಬಿಡ್ತಾ ಇದ್ರು. ನಾನು ಏನ್ ರೇಟ್ ಕೇಳಿದ್ರೆ ಕನ್ಸೆಕ್ಷನ್ ಮಾಡ್ತಾ ಇದ್ರು, ಹಂಗೆ ಕೊಟ್ಬಿಡ್ತಾ ಇದ್ರು. ಆ ರೀತಿ ಕ್ಲೀನಾಗಿ ವ್ಯಾಪಾರ ಹೋಗ್ತಾ ಇತ್ತು. ಎಷ್ಟೋ ಜನ ತರಕಾರಿ ವ್ಯಾಪಾರಗಳು ಹಾಕಿ ಲಾಸು ಅಂತ. ನಾನು ಪ್ರಾರಂಭ ಮಾಡಿದಾಗ 80 ರೂಪಾಯಿ ಏನಿತ್ತು ಕೆಜಿ ಬೆಳ್ಳುಳ್ಳಿ. 1 ಕೆಜಿ ಬೆಳ್ಳುಳ್ಳಿ ತಗೊಂಡಿದ್ದೆ. ತರಕಾರಿ ವ್ಯಾಪಾರ ಬಿಡುವಾಗ ಒಂದು ಮೂಟೆ, 100 ಕೆಜಿ ಮೂಟೆ ಬೆಳ್ಳುಳ್ಳಿ ಮೂಟೆ ಹಾಕಿ 3 ದಿವಸಕ್ಕೆ ಸೇಲ್ ಮಾಡ್ತಾ ಇದ್ದೆ. ಅಷ್ಟು ವ್ಯಾಪಾರ ಆತನ ಧನಿಕವಾಗಿ ಆಶೀರ್ವಾದ ಮಾಡ್ದ. ಆವಾಗ ಚಿಲ್ಲರೆ ಕಾಸುಗಳೆಲ್ಲ 5 ರೂಪಾಯಿ 2 ರೂಪಾಯಿ ಕಾಯಿನ್ಗಳಲ್ಲಿ ಎತ್ತಿ ಬಿಸಾಕ್ಬಿಟ್ರೆ ಅದು 1000 ರೂಪಾಯಿದೇ ಆಗ್ಬಿಡ್ತಾ ಇತ್ತು. ಈ ರೀತಿ ಅಭಿವೃದ್ಧಿ ಯಾಕೆ ಮಾಡಿದೆ ಅಂದ್ರೆ, ದೇವರು ಕೊಟ್ಟಿದ್ದನ್ನ ದೇವ್ರು ಕೊಡ್ತಾ ಇತ್ತು. ದೇವ್ರು ಕೊಟ್ಟುವಾಗ ದೇವ್ರ ಸೊತ್ತು ದೇವ್ರು ಕೊಟ್ಟು ಬಿಡ್ಬೇಕು. ದೇವ್ರ ಸೊತ್ತು ದೇವ್ರಿಗೆ ಯಾವಾಗ ಕೊಡ್ತೀವೋ ಅವಾಗ ಅದೇ ದಾವೀದನು ಹೇಳ್ತಾ ಇರೋದೇನು, ಇದು ನಾನಾಗ್ಲಿ ನನ್ನ ಪ್ರಜೆಗಳಲ್ಲಿ ಎಷ್ಟರವರು ನೀನು ಕೊಟ್ಟಿದ್ದೇನೆ ನೀನು ಕೊಡ್ತಾ ಇದ್ದೀನಪ್ಪ, ನೀನು ಕೊಟ್ಟಿದ್ದೇನೆ ನೀನು ಕೊಡ್ತಾ ಇದ್ದೀನಿ. ಹಾಗೆ ಪ್ರಿಯ ನನ್ನ ಸಹೋದರರೇ, ಯೆಹೆಜ್ಕೇಲ 44ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನ ಓದಮ್ಮ. ಯೆಹೆಜ್ಕೇಲ 44ನೇ ಅಧ್ಯಾಯ 28ರಿಂದ 30 ವಚನಗಳು. ಪೇಜ್ ನಂಬರ್ 928. ಯಾಜಕರಿಗೆ ಒಂದು ಸ್ವಾಸ್ಥ್ಯವಾಗುವುದು, ನಾನೇ ಅವರ ಸ್ವಾಸ್ಥ್ಯ. ಇಸ್ರಾಯೇಲಿನಲ್ಲಿ ಅವರಿಗೆ ಯಾವ ಆಸ್ತಿಯನ್ನು ಕೊಡಬಾರದು, ನಾನೇ ಅವರಿಗೆ ಆಸ್ತಿ. ಅವರು ಧಾನ್ಯ ನೈವೇದ್ಯವನ್ನು, ದೋಷ ಪರಿಹಾರಕ ಯಜ್ಞ ದ್ರವ್ಯವನ್ನು, ಪ್ರಾಯಶ್ಚಿತ್ತ ಯಜ್ಞ ದ್ರವ್ಯವನ್ನು ಅನುಭವಿಸಲಿ. ಕೇವಲ ಯೆಹೋವನದಾಗಿಯೇ ಇರಲೆಂದು ಇಸ್ರಾಯೇಲರು ಹರಕೆ ಮಾಡಿ ಕೊಡುವುದೆಲ್ಲವೂ ಅವರಿಗೆ ಸಲ್ಲಬೇಕು. ಎಲ್ಲಾ ಪ್ರಥಮ ಫಲಗಳಲ್ಲಿ ಉತ್ಕೃಷ್ಟವಾದದ್ದು ನೀವು ನನಗೆ ಪ್ರತ್ಯೇಕಿಸಿ ಸಮರ್ಪಿಸುವ ಎಲ್ಲಾ ಪದಾರ್ಥಗಳು ಅವರಿಗಾಗಬೇಕು. ನಿಮ್ಮ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗುವಂತೆ ನೀವು ಮೊದಲನೆಯ ಹಿಟ್ಟನ್ನು ಯಾಜಕರಿಗೆ ಕೊಡತಕ್ಕದ್ದು. ನೋಡ್ರಿ, ಇಲ್ಲಿ ಹೇಳ್ತಾ, ನಿಮ್ಮ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗುವಂತೆ. ಏನ್ ಹೇಳ್ತದೆ? ನಿಮ್ಮ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗುವಂತೆ ನೀವು ಮೊದಲ ಹಿಟ್ಟನ್ನು ಯಾಜಕರಿಗೆ ಕೊಡತಕ್ಕದ್ದು. ಹಲ್ಲೆಲೂಯಾ. ಅಂದ್ರೆ ನೀನು ಮನೆಯಲ್ಲಿ ಮುದ್ದೆಗೆ ಹಿಟ್ಟಾಕ್ತೀಯಲ್ಲ, 1 ಕೆಜಿ ಹಿಟ್ಟು ತಂದ್ರೆ 100 ಗ್ರಾಮ್ ಹಿಟ್ಟು ಇದು ದೇವರದು ಅಂತ ಪಕ್ಕಕ್ಕೆ ಇಡ್ಬೇಕಂತೆ. ನೀನು ಚಪಾತಿ ಮಾಡಕ್ಕೆ ಮುದ್ದೆ ಇಟ್ಟು ಕಲಿಸ್ತೀಯಲ್ಲ, ಆ ಕಲಸೋ ಮೊದಲನೇ ಮುದ್ದೆ ಇದು ದೇವ್ರ ಸೇವಕದ್ದು ಅಂತ ಪಕ್ಕ ಇಡ್ಬೇಕಂತೆ. ಅದು ದೇವ್ರ ಸೇವಕ ಕೊಟ್ಟು ಬಿಡ್ಬೇಕಂತೆ.
ನಿನ್ನ ಮನೆ ಆಶೀರ್ವಾದ, ನೀನು ತಿನ್ನುವಂತ ಪ್ರತಿಯೊಂದರಲ್ಲಿ ಪ್ರಥಮದ್ದು ದೇವರು ನಿನ್ ಕೊಡುವಂತ ಆದಾಯ ಆಗಲಿ, ಬೆಳೆ ಆಗಲಿ, ಏನೇ ಆಗಲಿ ಏನ್ ಮಾಡ್ಬೇಕು, ಅದು ದೇವರಿಗೆ ಮೊದಲು ಸಮರ್ಪಿಸಬೇಕು, ಅದು ಸೇವಕರಿಗೆ ಸಲ್ಲಬೇಕು. ನಾನು ನೋಡ್ರಿ ಅಲ್ಲಿ ಹೇಳ್ತಾ ಇದ್ದೇನೆ, ಅವರು ಧಾನ್ಯ ನೈವೇದ್ಯವನ್ನು, ದೋಷ ಪರಿಹಾರಕ ಯಜ್ಞ ದ್ರವ್ಯವನ್ನು, ಪ್ರಾಯಶ್ಚಿತ್ತ ಯಜ್ಞ ದ್ರವ್ಯವನ್ನು ಅನುಭವಿಸಲು ಯಾರು? ದೇವರ ಸೇವೆ ಮಾಡಂತ ಸೇವಕರು. ಅವ್ರು ತೃಪ್ತಿಯಾಗಿ ತಿಂದು ತೃಪ್ತಿಯಾಗಿ ನಿಮ್ಮ ಮನೆಗೆ ಬಂದ್ರೆ ತೃಪ್ತಿಯಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಹಲ್ಲೆಲೂಯಾ. ನೆನ್ನೆ ಒಂದು ಚಿಕ್ಕಬಳ್ಳಾಪುರ ಹೋಗಿದ್ದೆ. ಹೋಗಿ ಮಧ್ಯದಲ್ಲಿ ಒಂದು ಮನೆಗೆ ಹೋದೆ, ಹಳ್ಳಿಯಲ್ಲಿ. 20 ವರ್ಷದಿಂದ ಆ ಮನೆ ನೋಡ್ತಾ ಇದ್ದೀನಿ. 20 ವರ್ಷದಿಂದ ಹಾಗೆ ಇದ್ದಾರೆ. ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ, ಸೇವಕರಿಗೆ ಕೊಡಕ್ಕೆ ಅವ್ರ ಕೈ ಬರಲ್ಲ. ಹಾಗಾಗಿ ಎಷ್ಟು ಬೆಳೆದ್ರು ಕೂಡ ಯಾರೋ ಒಬ್ರು ಬಂದು ದೋಚ್ಕೊಂಡು ಹೊರಟೋಗ್ತಾರೆ, ಯಾರೋ ಒಬ್ರು ಬಂದು ಕಿತ್ಕೊಂಡು ಹೊರಟೋಗ್ತಾರೆ. ಅಳಿಯಂದ್ರು ಅವರು ಇಲ್ಲಿ ಯಾವುದೋ ಒಂದು ರೋಗ ಬಂದು ಎಲ್ಲ ಖಾಲಿ ಆಗ್ತಾರೆ, ದರಿದ್ರವಾಗೇ ಇರ್ತಾರೆ. ಕಾರಣ ಏನಂದ್ರೆ ಕೊಡೋದಕ್ಕೆ ಕೈ ಬರಲ್ಲ. ಯಾವಾಗ ಕೊಡೋದ್ ಕೈ ಬರಲ್ವೋ ದೇವರು ಅದು ಕೊಟ್ಟಿದ್ದನ್ನು ಕೂಡ ಇನ್ನೊಂದು ರೂಪದಲ್ಲಿ ಹೋಗ್ಬಿಡ್ತಾರೆ. ಬೈಬಲ್ ಒಂದು ಕಡೆ ಇದೆ, ಸಂಬಳಗಾರನ ಸಂಬಳ ಹಾಕುವ ಚೀಲ ತೂತಿನದಂತ. ಅಂದ್ರೆ ತಿಂಗಳೆಲ್ಲ ಕಷ್ಟಪಟ್ರು ಆ ಕೈಗೆ ಬರೋಷ್ಟ್ರೊಳಗೆ ಜೋಪಲ್ಲಿ ಹೋಗೋಷ್ಟ್ರೊಳಗೆ ಜೇಬಲ್ಲಿ ತೂತುಗಳು ಹೋಗಿರ್ತಂತೆ. ಅಂದ್ರೆ ಸಾಲಗಾರರು ಇನ್ನೊಂದು ಮತ್ತೆ ಅವನು ತಿಂಗಳೆಲ್ಲ ಸಂಪಾದನೆ ಮಾಡಿ ಕನಿಷ್ಠ ವಾರ ಕೂಡ ಕೈಯಲ್ಲಿ ದುಡ್ಡಿಟ್ಕೊಳಕ್ ಆಗಲ್ಲ. ಒಂದು ವಾರ ಆದ್ರೂ ಜೋಪಲ್ಲಿ ದುಡ್ಡಿಟ್ಕೊಂಡು ನಾನು ಸಂಪಾದನೆ ಮಾಡಿದೆ, ನನ್ನ ಕಷ್ಟ ಆಗ್ತಿತ್ತಂತ ಆ ದುಡ್ಡು ನೋಡಾದ್ರೂ ಸಂತೋಷ ಪಡಕ್ಕೆ ಅವಕಾಶ ಇರಲ್ಲ. ಕೆಲವು ಸಾರಿ ಸಂಬಳ ಬರ್ತಿದ್ದಂಗೆ ಗೇಟ್ಗಳಲ್ಲಿ ಕಾವಲಿರ್ತಾರೆ, ಬಡ್ಡಿಗಳು ಕೊಟ್ಟರು, ಇಂಟ್ರೆಸ್ಟ್ ಕೊಟ್ಟರು ಅಂತ. ಇವಾಗೆಲ್ಲಾನು ಇದಾಗಿದೆ, ಏನೋ ಕಂತುಗಳು ಅದೇನಾಗ್ಬಿಟ್ಟಿದೆ. ಹಿಂದಿನ ದಿನಗಳಲ್ಲಿ ಸಾಲ ಕೊಟ್ಟವನು ಸಂಬಳ ಬರೋಷ್ಟ್ರಲ್ಲಿ ಮನೆ ಹತ್ರ ಕಾಯ್ತಾ ಇದ್ದ. ಮನೆಗೆ ಬರಕ್ ಮೊದ್ಲೆ ಇಷ್ಟನೇ ತಾರೀಕು ಸಂಬಳ ಅಂದ್ರೆ ಬಂದು ಕಾಯ್ತಾ ಇದ್ದ. ಆ ರೀತಿ ಪ್ರಿಯ ನನ್ನ ಸಹೋದರರೇ, ಯಾವಾಗ ದೇವ್ರು ಕೊಡ್ತೀವೋ ದೇವ್ರು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ದೇವ್ರಿಗೆ ನಾವು ಯಾವಾಗ ಕೊಡೋದಿಲ್ವೋ, ದೇವರ ಸೇವೆಗಾಗಿ ನಾವು ಯಾವಾಗ ಕೊಡೋದಿಲ್ವೋ ಅವಾಗ ದೇವರು ಕೂಡ ನಮ್ಮನ್ನ ಆಶೀರ್ವಾದ ಮಾಡಲ್ಲ. ನಾವು ಇವಾಗ ಬೀಜ ಬಿತ್ತಿದ್ರೆ ಅದು ಬೆಳೆ ಬರ್ತದೆ, ಬೀಜ ಬಿತ್ತದೇ ಇದ್ರೆ ಬೆಳೆ ಬರ್ತದ? ಒಂದು ರಾಗಿ ಆಗ್ಲಿ ಜೋಳ ಆಗ್ಲಿ ನಾವು ಹೋಗಿ ಬಿತ್ತಬೇಕು, ಬಿತ್ತಿದ್ರೆ ಮಾತ್ರ ಅದು ಬೆಳೆ ಬರ್ತದೆ. ಬಿತ್ತದೇನೆ ಹೊಲ ಅಲ್ಲೇ ಇದೆ, ನನ್ಗೆ ಬೆಳೆ ಬರ್ಬೇಕು ಮನೆಯಲ್ಲಿ ಕುತ್ಕೊಂಡು ನೀನು ಕಾಳಕ್ಕಾಗಿ ಕಾಲುಗಳ ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಗಲ್ಲ. ನೀನು ಹೋಗಿ ಅಲ್ಲಿ ಬೀಜ ಬಿತ್ತು ಬರ್ಬೇಕು, ನಿನ್ ಕೆಲಸ ನೀನ್ ಮಾಡ್ಬೇಕು, ಮಿಕ್ಕಿದ ದೇವ್ರಿಗೆ ಬಿಡ್ಬೇಕು. ಈಗಪ್ಪ ನನ್ನ ಕೆಲಸ ಉಳುಮೆ ಮಾಡ್ಬೇಕು, ಮಾಡಿದ್ದೀನಿ, ಬೀಜ ಹಾಕ್ಬೇಕು, ಹಾಕಿದ್ದೀನಿ, ಮಳೆ ಸುರಿಸೋದು ಬೆಳೆಸೋದು ನಿನ್ನ ಚಿತ್ತ ಅಂತ ನಾವು ಮಾಡೋ ಕೆಲಸ ನಾವು ಮಾಡಿದ್ರೆ ಆಮೇಲೆ ದೇವ್ರಿಗೆ ಬಿಡ್ಬೇಕು. ನಾವು ಬೀಜ ಬಿತ್ತದೇನೆ ಕೊಡು ದೇವ್ರೆ ಬೆಳೆ ಬರ್ಲಿ ಅಂದ್ರೆ ಎಲ್ಲಿ ಬರ್ತದೆ? ನಾವು ಮಾಡೋ ಕೆಲಸ ಮಾಡ್ಬೇಕು, ಮಾಡಿದಾಗ ಮಾತ್ರ ದೇವರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನೋಡ್ರಿ, ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ ಏನ್ ಹೇಳ್ತದೆ? ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38, ಕೊಡಿರಿ ನಿಮಗೆ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ನಿಮ್ಮ ಅಳತೆಯಿಂದ ಅಳೆದು ನಿಮ್ಮ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ಕೊಡಿರಿ ನಿಮಗೂ ಕೊಡುವರು. ಅಂದ್ರೆ ನೀವಾಗ ಯಾವಾಗ ಕೊಟ್ರೆ ಅವರು ನಿಮಗೂ ಕೊಡ್ತಾರೆ. ಯಾವಾಗ ಆ ಕಡೆಯಿಂದ ಬಾ 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 ಅಂದ್ರೆ ಈ ಕಡೆಯಿಂದ ಹೋಗದೆ ಇದ್ರೆ ಒಂದ್ ದಿವ್ಸ 2 ದಿವ್ಸ ಸ್ವಲ್ಪ ದಿವ್ಸ ನೋಡಿ ಒಂದು ಪಕ್ಕಕ್ಕೆ పదమ్మా ఎవడు మాతోటింకా రావాలి అమ్మకి ఆతోటినింకా ఏమీ రాకూడదు, పద పక్కకి అంట. అంటే మనము దేవునికి అందిస్తే దేవుడు అంత మనకిస్తాడు. ಜಿಡಿದು ಅಲ್ಲಾಡಿಸಿ, ಹಳೆ ಕಾಲದಲ್ಲಿ ನಾನು ಸಣ್ಣ ಹುಡುಗನಾಗ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಅಲ್ಲಿ ಏನಾಗ್ತಾ ಇದೆ ಅಂತ ಪ್ರೇರೆ, ಹಸಿಟ್ಟು ಅದು ಇದು ಆಗೋಗ್ಬಿಡ್ತಾ ಇತ್ತು ಮನೆಗಳಲ್ಲಿ. ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಈಸ್ಕೊಂಡು ಬರ್ತಾ ಇದ್ದು. ಒಂದೊಂದು ಸಾರಿ ಆಗೋಗ್ಬಿಟ್ರೆ, ಅಮ್ಮ ಹಿಟ್ಟಿನ ಹೆಸರು ಹಿಟ್ಟು ಹಾಕ್ಬಿಟ್ಟಿದ್ದೀನಿ, ಹಿಟ್ಟು ಹಸಿಟ್ಟು ಸಾಲದೆ ಬಂತು,
ಸ್ವಲ್ಪ ಇಟ್ಕೊಡು, ಬೇಗ ಕೊಡು ಅಂತ ಅಕ್ಕಪಕ್ಕದ ಮನೆಗಳು ಬರ್ತಾ ಇದ್ರು. ಕೆಲವ್ರು ಏನ್ ಮಾಡ್ತಾ ಇದ್ರ ಅದೇನು ಅವ್ರು ತಂದಿರ್ತಾರ ಅದನ್ನ ಹಂಗೆ ಹಿಂಗೆ ಸೇರಿಸಿ ಹಿಂಗ ಅಲ್ಲಾಡ್ಸಿ ಕೊಡ್ತಾ ಇದ್ರು. ಇನ್ನು ಕೆಲವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ನನ್ ಚೆನ್ನಾಗಿ ನಮ್ಮಮ್ಮ ಹೇಳ್ತಾ ಇದ್ರು, ಹೋಗಿ ಆ ಮನೇಲಿ ಹಸಿಟ್ಟು ಒಂದು ಕಪ್ಪು ಇಸ್ಕೊಂಡು ಹೋಗಂತ ಹೇಳಿದ್ರೆ, ನಾನು ಕೆಲವು ಮನೆಗಳಿಗೆ ಹೋದ್ರೆ ಇಲ್ಲಪ್ಪ ಆಗೋಗಿದೆ ಅಂದ್ರೆ ಪಕ್ಕದ ಮನೆಗೆ ಹೋದ್ರೆ ಅವ್ರು ಏನ್ ಮಾಡ್ತಾ ಅಂದ್ರೆ ಆ ಪಟ್ಲಿಗೆ ಇಟ್ಬಿಟ್ಟು ಅದರಲ್ಲಿ ಇಸಿಟ್ಟು ತಗೊಂಡು ಈ ತರ ಹಸಿಟ್ಟು ತಗೊಂಡು ಈ ತರ ಉದುರಿಸಿ ಕೊಡೋದು ತುಂಬಾ. ಇನ್ನು ಕೆಲವು ಮನೆಗಳಿಗೆ ಹೋದ್ರೆ ಆ ಹೋಗ್ ಕೊಟ್ಟ ತಕ್ಷಣ ಹಿಂಗೆ ಇದ್ ಮಾಡಿ ಹಿಂಗ ಅಂದು ಕೊಡ್ತಾ ಇದ್ರು. ಅಂದ್ರೆ ನಾವ್ ಹೆಂಗೆ ಕೊಟ್ರೆ ಹಂಗೆ ನಮ್ಗೆ ದೇವ್ರು ಕೊಡ್ತಾನೆ. ನಾವ್ ಹಿಂಗ ಅಂದ್ರೆ ದೇವ್ರು ಕೂಡ ಹಂಗಂತಾರೆ. ಅದಕ್ಕೆ ಕೊಡ್ರಿ, ನಿಮಗೂ ಕೊಡೋದು ಯಾವ ರೀತಿ ಕೊಡಲ್ಪಡುದು, ಜಡಿದು ಅಲ್ಲಾಡಿಸಿ ಹೊರ ತುಂಬಿ ಚೆಲ್ಲು ಹಾಗೆ ನೀವು ತುಂಬಾ ಅಳತೆಯನ್ನು ನೀವು ಹಳೆದು ನಿಮ್ಮ ಸೆರಿಗೆಗೆ ಹಾಕುವರು, ನೀವು ಅಳಿಯುವ ಅಳತೆಯಿಂದಲೇ ನಿಮಗೂ ಅಳಿಯುವರು. ನಾವ್ ಯಾವ ರೀತಿ ಅಳಿತೀವೋ, ನಾವ್ ಯಾವ ರೀತಿ ದೇವ್ರು ಕೊಡ್ತೀವೋ ಅದೇ ರೀತಿಯಲ್ಲಿ ದೇವ್ರು ನಮ್ಗೆ ಕೊಡ್ತಾನೆ. ಪ್ರಿಯ ನನ್ನ ಸಹೋದರ, ನನ್ನ ಬಾಲ್ಯದಲ್ಲಿ ಹಳ್ಳಿಗಳಲ್ಲಿ ತುಂಬಾ ಈ ವರ್ತಗಳು ತಿಂದಿದ್ದೀನಿ. ಚೆನ್ನಾಗಿ ಏನು ಅಮ್ಮನು, ನಾನು ಹೋಗಿ ನಮ್ಮ ಅಮ್ಮನ ಕೇಳಿದ್ವಿ, ಆ ಅಮ್ಮನು ಆ ಅಮ್ಮ ಈಗ ಇಟ್ಲು ಅನಿಂಚಿನ ಆ ಅಮ್ಮ ಅಟ್ಲೆಲ್ಲಪ್ಪ ಆ ಅಮ್ಮ ಸೇತು ಅಟ್ಲೆ ಆಯ್ಮ್ ಕಿಚ್ಚಕ್ಕೆ ಸೇರ್ಚಲ್ದು. ಅಂದ್ರೆ ಆ ಸ್ವಲ್ಪದ್ರಲ್ಲಿ ಏನು ಇನ್ನೊಂದು ಸ್ವಲ್ಪ ಅಷ್ಟು ಎಕ್ಸ್ಟ್ರಾ ಬೀಳ್ತ ಅದನ್ನು ಕೂಡ ಹಿಂಗ ಅನ್ಕೊಡೋದು. ಕೆಲವ್ರು ಹಂಗೆ ಈ ಕಾಣಿಕೆಗಳು ಕೊಡುವಾಗ ಹಿಂಗ್ ಜೋಪಲ್ಲಿ ಕೈ ಇಕ್ತಾರಂತೆ, ಕೈ ಇಟ್ಟು ಹಿಂಗ ನುಣಿಸಿ ತೆಗಿಯೋಷ್ಟೊಳಗೆ ಒಂದು ಸಾರಿ ಒಬ್ಬ ಸೇವಕನು ಆ ಒಂದು ಮೀಟಿಂಗ್ ಅಲ್ಲಿ ಅದನ್ನ ಗಮನಿಸ್ತಾ ಇದ್ದಾನಂತೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಹಿಂಗ ತೆಗೆದು ಏನೋ ನೋಡಿದ್ರೆ 500 ರೂಪಾಯಿ ನೋಟ್ ಬಂದ್ಬಿಡೆ, ನೀನಲ್ಲ ಅಂತ ಒಳಗ್ ತಳದ್ನಂತೆ. ಇನ್ನೊಂದ್ ಸಾರಿ ಇನ್ನೂ ಸ್ವಲ್ಪ ಹಂಗಲ್ಲಾಡಿಸಿ ಇನ್ನೊಂದ್ ನೋಟ್ ತೆಗೆದಂತೆ 200 ರೂಪಾಯಿ ನೋಟ್ ಅಂತೆ. ನೀನು ಅಲ್ಲ ಅಂತ ಒಳಗ್ ತಳದ್ನಂತೆ. 100 ರೂಪಾಯಿ ಬಂತ ಇನ್ನೂ ಒಳಗ್ ತಳದ್ನಂತೆ. ಕೊನೆಗೆ 10 ರೂಪಾಯಿ ನೀನೆ ಅಂತ ಹಾಕದ್ನಂತೆ. ನೀನು ಯಾರು 10 ರೂಪಾಯಿ ಕೊಟ್ರೆ ನಿಂಗೆ 10 ರೂಪಾಯಿ ಕೊಡೋ ದೇವರು. 100 ರೂಪಾಯಿ ಕೊಟ್ರೆ 100 ರೂಪಾಯಿ. ನೀನ್ ಎಷ್ಟು ಬಂಡವಾಳ ಹಾಕ್ತಾರೆ ಅಷ್ಟು ಲಾಭ ಸಿಗುತ್ತೆ. ನೀನ್ 50 ರೂಪಾಯಿ ಬಂಡವಾಳ ಬೇಕು 5,000 ಲಾಭ ಬರಕ್ ಸಾಧ್ಯನಾ? 50 ರೂಪಾಯಿಗೆ 10 ರೂಪಾಯಿಗೆ ವ್ಯಾಪಾರಗಳಲ್ಲಿ 2 ರೂಪಾಯಿ ಲಾಭ ಅಂತ ಇಟ್ಟಿರ್ತಾರೆ. 10 ರೂಪಾಯಿಗೆ 2 ರೂಪಾಯಿ ಲಾಭ. ನಾನು ವ್ಯಾಪಾರ ಮಾಡಿರೋದ್ರಿಂದ ನನಗೆ ಗೊತ್ತು. 1000 ರೂಪಾಯಿ ವ್ಯಾಪಾರ ಮಾಡಿದ್ರೆ 200 ರೂಪಾಯಿ ಲಾಭ ಬರ್ತಾ ಇದೆ. ಅದು 1000 ರೂಪಾಯಿ ಲಾಭ ಯಾವ ಬಂಡವಾಳ ಹಾಕ್ಬಿಟ್ಟು 10,000 ಅಂದ್ರೆ ಎಲ್ಲಿ ಬರ್ತದೆ? ಬರೋದಿಲ್ಲ. ನಾವ್ ಯಾವ ರೀತಿ ದೇವ್ರು ಕೊಡ್ತೀವೋ ಅದೇ ರೀತಿಯಲ್ಲಿ ದೇವರು ನಮ್ ಕೊಡುವ ಆತನಾಗಿದ್ದಾನೆ. ಆದ್ರೆ ಪ್ರಿಯ ನನ್ನ ಸಹೋದರರೇ, ಇಲ್ಲಿ ದಾವೀದನು ಯಾವ ರೀತಿ ಸಂತೋಷವಾಗಿ ಕೊಡ್ತಾನಂದ್ರೆ, ನಾವು ಅಲ್ಲೇ ಅವಾಗಲೇ ಓದ್ಕೊಂಡ್ವಲ್ಲ 1 ಪೂರ್ವಕಾಲವೃತ್ತಾಂತ 29ನೇ ಅಧ್ಯಾಯದಲ್ಲಿ ಅಲ್ಲಿ ಏನ್ ಹೇಳ್ತಾ ಇದೆ, 5ನೇ ವಚನ ಓದಮ್ಮ, 5-6. ಈ ಬೆಳ್ಳಿ ಬಂಗಾರಗಳಿಗಿಂತ ಆಲಯದ ಗೋಡೆಗಳನ್ನು ಹೊದಿಸಬೇಕು. ಅಕ್ಕಸಾಲಿಗರು ಮಾಡಬಹುದಾದ ಎಲ್ಲಾ ತರದ ಬೆಳ್ಳಿ ಬಂಗಾರದ ಸಾಮಾನುಗಳನ್ನು ಮಾಡಿಸಬೇಕು. ಇವತ್ತು ಉದಾರ ಹಸ್ತದಿಂದ ಯೆಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸುಳ್ಳವರಾಗಿದ್ದಾರೆ ಎಂದು ನೆರೆದ ಸಭೆಗೆ ಹೇಳಲು ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಕೆಲಸದವರ ಮುಖ್ಯಸ್ಥರು ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ 5,000 ತಲಾಂತು 10,000 ಪವನು ಬಂಗಾರವನ್ನು, 10,000 ತಲಾಂತು ಬೆಳ್ಳಿಯನ್ನು, 18,000 ತಲಾಂತು ತಾಮ್ರವನ್ನು, 1,00,000 ತಲಾಂತು ಕಬ್ಬಿಣವನ್ನು ಕೊಟ್ಟರು. ರತ್ನಗಳಿದ್ದವರು ಅವುಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೋಸ್ಕರ ಗೇರ್ಷೋನ್ಯನಾದ ಯೆಹೀಯೇಲನ ವಶಕ್ಕೆ ಕೊಟ್ಟರು. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟಿದ್ದಕ್ಕಾಗಿ ಜನರೆಲ್ಲರೂ ಸಂತೋಷ ಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಸ್ವೇಚ್ಛೆಯಿಂದ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷ ಪಟ್ಟರು. ಅರಸನಾದ ದಾವೀದನು ಬಹಳ ಸಂತೋಷ ಪಟ್ಟನಂತೆ. ಅಂದ್ರೆ
ನಾವು ಪೂರ್ಣ ಮನಸ್ಸಿನಿಂದ ದೇವ್ರು ಕೊಡುವಾಗ ದೇವರು ಪೂರ್ಣ ಮನಸ್ಸಿಂದ ಸಂತೋಷ ಪಟ್ಟು ನಮಗ್ ಕೂಡ ಹಿಡಿಯಲಾರದಷ್ಟು ಸ್ವರಗಳನ್ನ ಆತನು ಸುರಿಸುವ ಆತನಾಗಿದ್ದಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಹಿಡಿಯಲಾರದ ಸ್ವರಗಳನ್ನ ಆತನು ಕೊಡುವ ಆತನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ಒಬ್ಬ ಯೌವನಸ್ಥನಿದ್ದಾನೆ. ನೋಡ್ರಿ 19ನೇ ಅಧ್ಯಾಯ 16ರಿಂದ ಕೆಲವು ವಚನಗಳು ಓದುವಾಗ, ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಏಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ರಾಜಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವ್ಯಾವ ಎಂದು ಕೇಳಲು, ಯೇಸು, ನರತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು, ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥರು ಬಹಳ ಆಸ್ತಿಯುಳ್ಳವನಾದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಅಂದ್ರೆ ದೊಡ್ಡ ಶ್ರೀಮಂತನು. ನಾನು ಪರಲೋಕದಲ್ಲಿ ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿನ್ನ ಆಸ್ತಿ ಎಲ್ಲ ತಗೊಂಡು ಮಾರ್ಬಿಟ್ಟು ಅದು ಬಡವರು ಕೊಟ್ಟು ಬಿಡು, ನೀನ್ ಪರಲೋಕದಲ್ಲಿ ಬಹಳ ಆಸ್ತಿ ಇರ್ತದೆ ಅಂತ ಹೇಳ್ತಾರೆ. ಆದ್ರೆ ಅವನು ಐಶ್ವರ್ಯತನು ಕೊಡಕ್ಕೆ ಅವನ ಮನಸ್ಸಿಲ್ಲ, ಅದಕ್ಕೆ ದುಃಖದಿಂದ ಹೊರಟೋಗ್ಬಿಡ್ತಾನೆ. ಅವನು ಸಾಯೋ ತನಕ ಅದನ್ನ ತಿನ್ಬೋದು, ಆಮೇಲೆ ಅದೇನಾಗುತ್ತೆ, ಬಿಟ್ಟು ಹೋಗ್ಬೇಕಾನೆ. ಅದೇ ಅವನು ಈ ಲೋಕದಲ್ಲಿ ಕೊಟ್ಬಿಟ್ಟಿದ್ರೆ ಪರಲೋಕದಲ್ಲಿ ಅವನ ಆಸ್ತಿ ಎಲ್ಲ ಅಲ್ಲಿ ಕೂಡಿಟ್ಟು ಕೊಡ್ತಾ ಇತ್ತು. ಈ ಲೋಕದಲ್ಲಿ ನಾವು ದೇವ್ರ ವಿಷಯದಲ್ಲಿ ಏನ್ ಕಳ್ಕೊಳ್ತೀವೋ ಅದು ಪರಲೋಕದಲ್ಲಿ ದೇವ್ರು ನಮ್ಗೆ ಕೊಡ್ತಾನೆ. ಈ ಲೋಕದಲ್ಲಿ ದೇವ್ರಿಗಾಗಿ ನಾವ್ ಏನ್ ಖರ್ಚು ಮಾಡ್ತೀವೋ, ಏನ್ ವೆಚ್ಚ ಮಾಡ್ತೀವೋ ಅದು ಪರಲೋಕದಲ್ಲಿ ಅದರ ಬಡ್ಡಿ ಸಮೇತ, ಚಕ್ಕರ್ ಬಡ್ಡಿ ಸಮೇತ ದೇವರು ನಮ್ಗೆ ಕೊಡುವ ಆತನಾಗಿದ್ದೇನೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ 21ನೇ ವಚನ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನ್ಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು. ಅಂದ್ರೆ ಹೋಗಪ್ಪ, ನಿನ್ ಕೆಲಸ ಇಲ್ಲ, ನಿನ್ ಜೊತೆಯಲ್ಲಿ ಬಂದು ನಾನು ಏನ್ ಮಾಡ್ಲಿ, ಇಷ್ಟು ಆಸ್ತಿನೆಲ್ಲ ಬಿಟ್ಟು ಬಡವ್ರಿಗೆ ಮಾರಿಕೊಳ್ಳ ಅಂತೇಳಿ ಹೊರಟೋಗ್ಬಿಡ್ತಾರೆ. ಆದ್ರೆ ಯೇಸು ಸ್ವಾಮಿ ಜೊತೆಯಲ್ಲಿ 12 ಜನ ಶಿಷ್ಯರು ಇರ್ತಾರೆ. ಸ್ವಾಮಿ, ನಾವೆಲ್ಲರೂ ಬಿಟ್ಟು ಬಂದಿದ್ದೀವಲ್ಲ, ನಮ್ಗೇನ್ ಲಾಭ ಅಂತ ಏನು ಹೇಳಿ? ಯೇಸು ಸ್ವಾಮಿ ಏನ್ ಹೇಳ್ತಾನೆ ಅವ್ರಿಗೆ, ನೀವು ನನ್ನ ಜೊತೆಲಿ 12 ಸಿಂಹಾಸನಗಳ ಮೇಲೆ ಕುಳಿತು ಈ ಇಸ್ರಾಯೇಲರಿಗೆ ನ್ಯಾಯ ತೀರಿಸ್ತೀರಿ, ಅದಕ್ಕಿಂತ ನಾವು ಭಾಗ್ಯ ಬೇಕಾ? ನೀವು ಈ ಲೋಕದಲ್ಲಿ ಎಲ್ಲಾ ಬಿಟ್ಟು ಬಂದಿದ್ದೀರಿ, ನೀವೇನೇನ್ ಬಿಟ್ಟಿದ್ದೀರೋ ಅದೆಲ್ಲ ಪರಲೋಕದಲ್ಲಿ ನೀವು ಹೊಂದ್ಕೊಳ್ತೀರಿ. ನೀವು ನನ್ನ ಜೊತೆಯಲ್ಲಿ ಆ ಪಕ್ಕ 6 ಜನ ಈ ಪಕ್ಕ 6 ಜನ ಇರ್ಬೋದೇನೋ ಗೊತ್ತಿಲ್ಲ, ನನ್ನ ಜೊತೆಯಲ್ಲಿ ಕುತ್ಕೊಂಡು ಸಿಂಹಾಸನ ಮೇಲೆ ಇಸ್ರಾಯೇಲ್ ನ್ಯಾಯ ತೀರಿಸ್ರಿ ಅಂತ ಹೇಳ್ತಾರೆ. ಅಂತ ಅದಕ್ಕಿಂತ ಭಾಗ್ಯ ಈ ಲೋಕದಲ್ಲಿ ಎಷ್ಟಿದ್ರು ಏನಾಗುತ್ತೆ, ವೇಸ್ಟ್ ಆಗೋಗುತ್ತೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ನಾವು ದೇವರಿಗೆ ಕೊಡುವುದನ್ನ ನಾವೇನ್ ಮಾಡ್ಬೇಕು, ಕೊಡ್ಬೇಕು. ಅಲ್ಲಿ 6ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಏನ್ ಹೇಳ್ತದೆ ಅಂದ್ರೆ 19ರಿಂದ 20 ವಚನಗಳಲ್ಲಿ, ಭೂಲೋಕದಲ್ಲಿ ಗಟ್ಟು ಮಾಡಿ ಇಟ್ಕೊಳ್ಬೇಡ್ರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬಾತಿ ಕೆಟ್ಟು ಹೋಗೋದು, ಇಲ್ಲಿ ಕಳ್ಳರು ಕನ್ನ ಕದಿಯೋರು, ಆದ್ರೆ ಪರಲೋಕದಲ್ಲಿ ಗಟ್ಟು ಮಾಡಿ ಇಟ್ಕೊಳ್ರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬಾತಿ ಕೆಟ್ಟು ಹೋಗುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಹೊರೆಯುವುದಿಲ್ಲ, ಕದಿಯುವುದಿಲ್ಲ.
ನಿನ್ನ ಗಂಟು ಇದ್ದಲ್ಲೇ ನಿನ್ನ ಮನಸ್ಸು ಇರುವುದು. ಅಂದ್ರೆ ಎಲ್ಲಿ ಗಂಟು ಇರ್ತದೆ, ಎಲ್ಲಿ ಆಸ್ತಿ ಆ ಮನಸ್ಸು ಅಲ್ಲೇ ಇರ್ತದೆ. ಬೇರೆ ಕಡೆ ದೇವ್ರ ಕಡೆ ಹೋಗಲ್ಲ, ಇನ್ನೊಂದ್ ಕಡೆ ಹೋಗಲ್ಲ. ಆದ್ರಿಂದ ಈ ಲೋಕದಲ್ಲಿ ನೀವು ಏನು ಬಿಟ್ಕೊಳ್ಬೇಡ್ರಿ. ಕಳ್ಳರು ಬರ್ತಾರೆ, ಬೇಕಾದ್ರೆ ಸಾಯಿಸ್ಬಿಡ್ತಾರೆ. ಶ್ರೀಮಂತರಿಗೆ ನಿಜವಾಗಿ ಹೇಳ್ತಾ ಇದ್ದೀನಿ, 100 ಬರ್ಕೊಟ್ಕೊಡ್ರಿ. ಹೆಚ್ಚಾದ ಶ್ರೀಮಂತರು ಯಾರಿದಾರೋ ಅವ್ರಿಗೆ ನಿದ್ದೆ ಬರಲ್ಲ. ಅವ್ರ ಸುತ್ತಲೂ ಗನ್ಮನ್ಸ್ ಇಟ್ಕೊಂಡಿರ್ತಾರೆ, ಕಾವಲುಗಾರನ ಇಟ್ಕೊಂಡಿರ್ತಾರೆ. ಯಾವನ್ ಬಂದ್ ಸಾಯಿಸ್ತಾನೋ, ಯಾವನ್ ಬಂದ ಅದೇ ನಿನ್ನಂತ ನಮ್ಮಂತವ್ರು ಬೀದಿಯಲ್ಲಿ ಮಲಗಿದ್ರು ಆರಾಮಾಗಿ ನಿದ್ದೆ ಬರ್ತದೆ. ಕಾರಣ ನಮ್ಮ ಹತ್ರ ಏನು ಇರಲ್ಲ. ಒಂದು ಗಾದೆ ಇದೆಯಲ್ಲ, ಏನೋ ದಾರಿಯಲ್ಲಿ ಹೋಗುವಂತವ್ರಿಗೆ ತಲೆ ಮೇಲೆ ಭಾರ ಇದ್ರೆ ಏನು ಭಯನಂತೆ. ಭಾರ ಇಲ್ಲ ಅಂದ್ರೆ ಏನು ಭಯ? ಅಂದ್ರೆ ಅವ್ರ ಹತ್ರ ಏನಾದಿದ್ರೆ ಯಾರಾದ್ರೂ ಬಂದು ಕದ್ಕೊಂತಾರೆ ಅಂತ ಭಯ. ಏನು ಇಲ್ಲ ಅಂದ್ರೆ ಭಯ ಇಲ್ಲ. ಹಾಗೆ ಈ ನಮ್ಮಂತವರು ಧಾರಾಳವಾಗಿ ನಿದ್ದೆ ಮಾಡ್ತೀವಿ, ಯಾವ ಕೊರತೆ ಇಲ್ಲದೆ ನಿದ್ದೆ ಮಾಡ್ತೀವಿ. ಶ್ರೀಮಂತರಿಗಾಗಿ ನಿದ್ದೆ ಬರಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನಿಮ್ಗೆ ಅನ್ನ ವಸ್ತ್ರಗಳಿದ್ರೆ ಸಾಕಪ್ಪ, ಮಲಗೋಕ್ ಸ್ಥಳ ಇದ್ರೆ ಸಾಕಪ್ಪ. ಈ ಲೋಕದಲ್ಲಿ ಎಷ್ಟು ಶ್ರೀಮಂತರಾದ್ರೂ ಎಲ್ಲ ಒಂದ್ಸಾರಿ ಬಿಟ್ಟು ಹೋಗ್ಬೇಕಾಗ್ತದೆ. ಆದ್ರೆ ನಿಮ್ಗೆ ಬೇಕು, ಏನೇನ್ ಬೇಕು ಅದನ್ನ ನಾನು ಕೊಡ್ತೀನಿ. ಅದನ್ನ ಕೊಡ್ತಾನೆ. ಎಷ್ಟು ಬೇಕು ಅಷ್ಟು ಇಟ್ಕೊಳ್ಬೇಕು. ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ ದೇವರ ಸೇವೆಯಲ್ಲಿ ನಾವು ಉಪಯೋಗಿಸಲ್ಪಡುವಾಗ, ಆ ದೇವರ ಸೇವೆಗಾಗಿ ಉಪಯೋಗಿಸಿ ಇನ್ನೂ 4 ಆತ್ಮಗಳನ್ನು ಗೆಲ್ಲುವಾಗ, ಅದು ಸೇವೆಗಾಗಿ ಉಪಯೋಗಿಸಲ್ಪಡುವಾಗ 4 ಆತ್ಮಗಳು ಗೆಲ್ಲುವಾಗ ಪರಲೋಕದಲ್ಲಿ ಆ ಬಹುಮಾನ ನಿಗಿರ್ತದೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳುವಂತ ನನ್ನ ಸಹೋದರಿ, ಈ ವಾಕ್ಯವನ್ನು ಕೇಳುವ ನನ್ನ ಸಹೋದರ, ದೇವರ ಸೇವೆಯಲ್ಲಿ ನಿನ್ನ ಸಮರ್ಪಣೆ ಮಾಡ್ಕೋ. ದೇವ್ರಿಗಾಗಿ ನೀನ್ ದೇವ್ರು ಕೊಟ್ಟಿರಂತ ಸಂಪಾದನೆಯಲ್ಲಿ, ಆಸ್ತಿಗಳಲ್ಲಿ ಆತನಿಗೆ ದೇವ್ರು ಕೊಡೋದನ್ನ ದೇವ್ರ ಭಾಗ ದೇವ್ರು ಕೊಟ್ಬಿಡು. ಸೇವೆಯಲ್ಲಿ ಉಪಯೋಗಿಸ್ಕೋ, ಸೇವೆಗಾಗಿ ಕೊಡು. ಖಂಡಿತ ದೇವ್ರು ನಿನ್ನ ಆ ಪರಲೋಕದಲ್ಲಿ ನೀನ್ ಏನೇನು ಈ ಲೋಕದಲ್ಲಿ ಏನೇನು ಕಳ್ಕೊಳ್ತೀವೋ ಎಲ್ಲ ಪರಲೋಕದಲ್ಲಿ ಆತನ ನೀನ್ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಎಲ್ಶಡಾಯ್ ದೇವ್ರು, ಸರ್ವಶಕ್ತನ ದೇವ್ರು. ನಿನ್ನನ್ನು ಹಾಗೆ ಬಿಟ್ಟು ಬಿಡೋದಿಲ್ಲ. ನೀನು ದೇವ್ರಿಗಾಗಿ ಏನ್ ಕಳ್ಕೊಳ್ತೀಯೋ ಅದು ಪರಲೋಕದಲ್ಲಿ ಅದರ ಬಡ್ಡಿ ಸಮೇತ ನಿನಗೆ ಆತನ ಕೊಡ್ಲಿಕ್ಕಿದ್ದಾನೆ. ಈ ಲೋಕದಲ್ಲಿ ಕುಡಿಸಿಟ್ರೆ ಕಳ್ಳರು ಬರ್ತಾರೆ, ಕನ್ನ ಕೊರಿತಾರೆ, ನುಸಿ ಇಡ್ತದೆ, ಕಿಲುಬಾತದೆ. ಆದ್ರೆ ಪರಲೋಕದಲ್ಲಿ ಯಾವ ಕಳ್ಳರು ಬರಲ್ಲ, ಯಾವ ನುಸಿ ಹಿಡಿಯಲ್ಲ. ನಿನ್ನ ಗಂಟು ಅಲ್ಲಿ ಹೇರಳವಾಗಿ ದೇವ್ರು ನೀನು ಕೊಡ್ಲಿಕ್ಕಿದ್ದಾನೆ ಅಂತ ದೇವರಿಗೆ ಮಹಿಮೆ ಉಂಟಾಗ್ಲಿ. ಹಣ ಈ ಲೋಕದಲ್ಲಿ ಇದೆ, ಆದ್ರೆ ನಮ್ಮ ಹತ್ರ ಇಲ್ಲ. ಅಂದ್ರೆ ನಾವು ದೇವರಿಗೆ ಕೊಡುವುದನ್ನ ಕೊಡ್ತಾ ಇಲ್ಲ, ದೇವರ ಆಜ್ಞೆ ಕೇಳ್ತಾ ಇಲ್ಲ. ಯಾರು ದೇವರ ಆಜ್ಞೆ ಕೇಳ್ತಾ ಇಲ್ವೋ ಅವ್ರಿಗೆ ಯಾವಾಗ್ಲೂ ಕೊರತೆನೆ ಇರ್ತದೆ. ಯಾರು ದೇವರ ಆಜ್ಞೆ ಕೇಳಿ ಆ ದೇವರ ಆಜ್ಞಾನುಸಾರ ನಡ್ಕೊಳ್ತಾರೋ ಅವ್ರಿಗೆ ಯಾವ ಕೊರತೆ ಇಲ್ಲ, ಎಲ್ಲಾ ರೀತಿಯಲ್ಲಿ ಸಮೃದ್ಧಿಯಾಗಿ ನಡೆಸ್ತಾ ಇರ್ತಾನೆ. ಇರುವುದರಲ್ಲೇ ತೃಪ್ತರಾಗಿ ಜೀವಿಸುವಂತೆ ದೇವರು ಸಹಾಯ ಮಾಡ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಈ ಮಾತುಗಳು ಕೇಳುವಂತ ನನ್ನ ಸಹೋದರಿ, ಈ ವಾಗ್ದಾನವನ್ನು ನಿನ್ನ ಜೀವಿತದಲ್ಲಿ ಕೈಕೊಂಡು ನಡಿ. ಈ ವಾಗ್ದಾನಕ್ಕೆ ನೀನು ನಿನ್ನ ಮನೆ ಆಶೀರ್ವಾದ ಆಗ್ಬೇಕಂದ್ರೆ ದೇವರಿಗೆ ಏನು ಸಲ್ಲಿಸ್ಬೇಕು ಅದನ್ನು ಸಲ್ಲಿಸು. ನಿನ್ನ ಮನೆ ಮೊದಲನೇ ಹಿಟ್ಟು ಕೂಡ ದೇವ್ರು ಕೊಡ್ಬೇಕಂತೆ. ಕೊಟ್ರೆ ದೇವ ಸೇವೆ ಕೊಟ್ರೆ ನಿನ್ನ ಆಶೀರ್ವಾದ ಅಂತ ಹೇಳಿ ಎಜ್ಕೇಲ 44:30 ವಚನ ಹೇಳ್ತಾ ಇದೆ. ನಿನ್ನ ಮನೆಯ ಆಶೀರ್ವಾದ ಪಾತ್ರ ಆಗುವಂತೆ ನಿನ್ನ ಮೊದಲನೇ ಇಟ್ಟು ದೇವ್ರಿಗೆ ಕೊಡು ಅಂತ ಹೇಳ್ತಾ ಇದೆ. ಹಾಗಾಗಿ ಪ್ರಿಯ ನನ್ನ ಸಹೋದರ, ಈ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ನೆರವೇಬೇಕಾದ್ರೆ ದೇವರ ಮಾತನ್ನು ಕೇಳು, ಅದರ ರೀತಿಯಲ್ಲಿ ನಡ್ಕೋ, ದೇವ್ರು ನಿನ್ನ ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮಗೆ ಸ್ತೋತ್ರವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿನ್ನ ಮಾತುಗಳ ಮುಖಾಂತರ ನಮ್ಮ ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಲೋಕದಲ್ಲಿ ಹಣ ಇದೆ ಸ್ವಾಮಿ, ಆದ್ರೆ ಅನೇಕರ ಹತ್ರ ಹಣ ಇಲ್ಲ ಸ್ವಾಮಿ. ಕೊರಗು ಕಷ್ಟ ಕಾರಣ ದೇವರೇ ನೀ ಕೊಟ್ಟಿದ್ದು ಸ್ವಲ್ಪದರಲ್ಲೇ ಸ್ವಲ್ಪವಾಗಿ ಅವರು ನಿನಗೆ ಕೊಡ್ತಾ ಇಲ್ಲ ಸ್ವಾಮಿ. ಕೊಟ್ಟು ಪರೀಕ್ಷೆ ಮಾಡು ಅಂತ ಹೇಳ್ತಾ ಇದೆಯಪ್ಪ. ನನ್ನ ಆಹಾರ ಶೂನ್ಯವಾಗದಂತೆ ನೋಡ್ಕೊಳ್ರಿ, ನೀವು ಕೊಟ್ಟು ಪರೀಕ್ಷೆ ಮಾಡ್ರಿ. ನನ್ನ ಪರಲೋಕದ ಬಾಗಿಲನ್ನು ತೆಗೆದು ಇಡಿಯಲ್ಲ ಆರದಷ್ಟು ಸುವರನ್ನು ಸುರಿಸ್ತೇನೆ ಅಂತ ಹೇಳಿದ್ಯಪ್ಪ. ಹಾಗಾಗಿ ಸ್ವಾಮಿ ಅಪ್ಪ, ನಿನ್ನ ಮಾತು ಕೇಳಿದ ಇನ್ನೊಂದು ಮಕ್ಕಳು ಸ್ವಾಮಿ ಅಪ್ಪ, ದೇವರ ಏನ್ ಸಲ್ಲಿಸ್ಬೇಕಾದ್ ಸಲ್ಲಿಸಿ, ಸೇವೆಗೆ ಏನ್ ಸಲ್ಲಿಸ್ಬೇಕಾದ್ ಸಲ್ಲಿಸಿ
ಅಪ್ಪ ನಿನ್ನಿಂದ ಬರುವಂತ ಸಕಲ ಆಶೀರ್ವಾದಗಳು ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬ ಸಹೋದರ ಪ್ರತಿಯೊಬ್ಬ ನಿನ್ನ ಮಗಳನ್ನಪ್ಪ ನೀನು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ತಂದೆ. ಆಮೆನ್ ಆಮೆನ್ ಆಮೆನ್.